ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬೆಂಗಳೂರು ಟಾಕ್ಸ್ ಚಾನೆಲ್. ಇವತ್ತು ನಾವು RCB ವರ್ಸಸ್ ಗುಜರಾತ್ ಟೈಟನ್ಸ್ ಮ್ಯಾಚ್ ಬಗ್ಗೆ ಮಾತಾಡೋಣ. ನಿಮಗೆ ಇಷ್ಟ ಆದಲ್ಲಿ ಇನ್ನ ಅಷ್ಟು ಪ್ರಮೋಟ್ ಮಾಡಿ, ಶೇರ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ಸೆಷನ್. ಸೊ ವಿಜಿ, ಇವತ್ತಿನ ಮ್ಯಾಚ್ ಬಗ್ಗೆ ಏನ್ ಹೇಳ್ತೀರಾ? ಹೌ ಡು ಯು ಸಿ ದ ಮ್ಯಾಚ್? ಏನು ಸರಿ ಹೋಯ್ತು, ಏನ್ ತಪ್ಪು ಹೋಯ್ತು? ಸೊ ಸ್ಟಾರ್ಟ್ ಮಾಡ್ತೀರಾ? ಯಾ ಅಂದ್ರೆ ಆಕ್ಚುಲಿ ಇವಾಗ ಹೆಂಗಿದೆ ಅಂದ್ರೆ ತುಂಬಾ ಕ್ರಿಟಿಕಲ್ ಆಗಿ ಅನಲೈಸ್ ಮಾಡೋದು ಕಷ್ಟ ಆಗುತ್ತೆ ಬಿಕಾಸ್ ವಿ ಒನ್ ಟೂ ಮ್ಯಾಚಸ್ ಅಂಡ್ ದಿಸ್ ಇಸ್ ದ ಫಸ್ಟ್ ಮ್ಯಾಚ್ ದಟ್ ವಿ ಆರ್ ಲೂಸಿಂಗ್ ಅಲ್ವಾ. ಸೊ ಹ್ಮ್. ಆಬ್ವಿಯಸ್ಲಿ IPL ಅಲ್ಲಿ ಇಟ್ ಕಾನ್ ಬಿ ಎ ಕೇಸ್ ಲೈಕ್ ನಾವೆಲ್ಲಾ ಮ್ಯಾಚು ಗೆದ್ಕೊಂಡೇ ಹೋಗಿ ನಾವ್ ವಿನ್ ಆಗ್ತೀವಿ ಅಂತ ಆತರ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ. ಎಸ್. ಬಟ್ ಏನಂದ್ರೆ ಕೆಲವೊಂದು ಸ್ಟೇಜಸ್ ಅಲ್ಲಿ ನೋಡ್ತಾ ಹೋಗ್ಬೋದು. ಅಂದ್ರೆ ನಮ್ಗೆ ಇವಾಗ ಎಲ್ಲಿ ನಮ್ಗೆ ಪ್ರಾಬ್ಲಮ್ ಇದೆ ಅಂತ ನಾವು ಫಸ್ಟ್ ಇಂದ ಗೆಸ್ ಮಾಡ್ಕೊಂಡ್ ಬಂದಿದೀವ, ಆ ಪ್ರಾಬ್ಲಮ್ ಹ್ಮ್. ನಮ್ಗೆ ಕಾಣಿಸ್ತಾ ಇದೆಯಾ ಅಥವಾ ಎಸ್. ಪ್ರಾಬ್ಲಮ್ ಸಾಲ್ವ್ ಆಗಿದೆಯಾ, ಆ ಮಟ್ಟದಲ್ಲಿ ನಾವು ನೋಡ್ಕೋತಾ ಹೋಗ್ಬೋದು. ಬಟ್ ಹ್ಮ್. ತುಂಬಾ ಕ್ರಿಟಿಕಲ್ ಆಗಿ ಅನಲೈಸ್ ಮಾಡೋದು ಕಷ್ಟ ಆಗುತ್ತೆ ಬಿಕಾಸ್ ದಿಸ್ ಇಸ್ ದ ಫಸ್ಟ್ ಲಾಸ್ ಇನ್ 3 ಮ್ಯಾಚಸ್. ಹ್ಮ್. ಸೊ ಹ್ಮ್. ಹೆಂಗ್ ನೋಡ್ಬೋದು ಅಂತ ಹೇಳಿದ್ರೆ ಐ ಥಿಂಕ್ ನಮ್ದು ಇವಾಗ ಫಸ್ಟ್ ಬ್ಯಾಟಿಂಗ್ ಇಂದಾನೆ ಸ್ಟಾರ್ಟ್ ಮಾಡ್ಬಿಡೋಣ, RCB ಬ್ಯಾಟಿಂಗ್ ಇಂದ. ಓಕೆ. ಸೊ RCB ಬ್ಯಾಟಿಂಗ್ ಅಲ್ಲಿ ನಮಗೆ ಮೇಜರ್ ಪ್ರಾಬ್ಲಮ್ ಆಗಿದ್ದಂದ್ರೆ ಐ ಥಿಂಕ್ ದ ಲಾಸ್ ಆಫ್ ವಿಕೆಟ್ಸ್. ಫಸ್ಟ್ ಅಲ್ಲಿ ತುಂಬಾ ವಿಕೆಟ್ಸ್ ಬಿದ್ದಿದ್ದು. ಐ ಥಿಂಕ್ ಫಸ್ಟ್ 4 ವಿಕೆಟ್ಸ್ ನಾವು ಬೇಗ ಕಳ್ಕೊಂಡ್ವಿ. ಎಸ್. ಅಲ್ಲಿಂದ ನಾವು ಬಿಲ್ಡಿಂಗ್ ಅಪ್ ಸ್ಟಾರ್ಟ್ ಮಾಡ್ಬೇಕಾಯ್ತು. ಹ್ಮ್. ಅದು ಪ್ರಾಬ್ಲಮ್ ಆಗುತ್ತೆ ಯಾವಾಗ್ಲೂ ರೀಬಿಲ್ಡಿಂಗ್ ಅಲ್ಲಿ. ನಿಮ್ದು ಏನಾಗುತ್ತೆ ಅಂದ್ರೆ ಮೇನ್ ಆಗಿ ರೀಬಿಲ್ಡಿಂಗ್ ಅಲ್ಲಿ ನಮ್ದು ರನ್ ರೇಟ್ ಕಡಿಮೆ ಆಗುತ್ತೆ ಬಿಕಾಸ್ ನೀವು ಹ್ಮ್. ಆಲ್ರೆಡಿ ನಾವು ಪ್ಲೇಯರ್ಸ್ ನ ಕಳ್ಕೊಂಡಿರೋದ್ರಿಂದ, ಅಂದ್ರೆ ವಿಕೆಟ್ಸ್ ಬಿದ್ದಿರೋದ್ರಿಂದ ಸ್ವಲ್ಪ ಡಿಫೆನ್ಸಿವ್ ಆಗಿ ಆಡ್ತೀವಿ. ಒಬ್ಬ ಪ್ಲೇಯರ್ ಸೆಟ್ ಆಗೋಣ ಅಂತ ಯೋಚನೆ ಮಾಡ್ತೀವಿ. ಇವಾಗ ಹೈ ಸ್ಕೋರ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಆ ಮೊಮೆಂಟಮ್ ಕ್ಯಾರಿ ಮಾಡೋಣ ಅಂತ ರಿಸ್ಕ್ ತಗೊಂಡು ಬ್ಯಾಟಿಂಗ್ ಆಡ್ತಾರೆ. ಹ್ಮ್. 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 ಬಟ್ ಇಲ್ಲಿ ಆಲ್ರೆಡಿ ವಿಕೆಟ್ಸ್ ಬಿದೋಗಿರೋದ್ರಿಂದ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಯಾರು ಹೊಸೊಬ್ಬ ಹ್ಮ್. ಬ್ಯಾಟ್ಸ್ಮನ್ ಬಂದ್ರು ಅವ್ನಿಗೆ ಏನ್ ಪ್ರೆಷರ್ ಇರುತ್ತೆ ಅಂದ್ರೆ ನಾವು ತುಂಬಾ ಅಂದ್ರೆ ಕೊಲಾಪ್ಸ್ ಆಗ್ಬಿಡ್ ಬೇಡ, 100 ಒಳಗಡೆ ಕೊಲಾಪ್ಸ್ ಆಗ್ಬಿಡೋದು ಬೇಡ, 120 ಹ್ಮ್. ಒಳಗಡೆ ಕೊಲಾಪ್ಸ್ ಆಗ್ಬಿಡೋದು ಬೇಡ. ಸ್ವಲ್ಪ ಹೊತ್ತು ಟೈಮ್ ತಗೊಂಡು ಆಡಿ 140 ಹ್ಮ್. 150 ಆತರ ಹೋಗೋಣ, ಅಟ್ಲೀಸ್ಟ್ ಬೌಲರ್ಸ್ ಏನಾದ್ರು ಸ್ವಲ್ಪ ಕೊಡೋಣ ಅನ್ನೋ ಮಟ್ಟದಲ್ಲಿ ಯೋಚನೆ ಮಾಡ್ತಾರೆ ಬ್ಯಾಟ್ಸ್ಮನ್ಸ್. ಸೊ ಅದರಿಂದ ಏನಾಗುತ್ತೆ, ಸ್ವಲ್ಪ ಸ್ಲೋ ಸ್ಟಾರ್ಟ್ ತಗೋತಾರೆ. ಆ ಸ್ಲೋ ಸ್ಟಾರ್ಟ್ ತಗೊಂಡಾಗ ಏನಾಗುತ್ತೆ, ಯುವರ್ ರನ್ ರೇಟ್ ಬಿದೋಗುತ್ತೆ. ರನ್ ರೇಟ್ ಬಿದ್ದಾಗ ಮತ್ತೆ ಅದನ್ನ ಎತ್ತೋದಕ್ಕೆ ಹೌ ಮಚ್ ಎವರ್ ಯು ಟ್ರೈ, ಅದು ಸ್ವಲ್ಪ ಪಾರ್ ಸ್ಕೋರ್ ಗಿಂತ ಕಡಿಮೆ ಬರುತ್ತೆ ಅನ್ಲೆಸ್ ಅಂಡ್ ಅಂಟಿಲ್ ದೇರ್ ಇಸ್ ಒನ್ ಆಫ್ ಬಿಗ್ಗೆಸ್ಟ್ ಇನ್ನಿಂಗ್ಸ್ ಲೈಕ್ ಹ್ಮ್. ಯಾರೋ ತುಂಬಾ ಹೈ ಲೆವೆಲ್ ಇನ್ನಿಂಗ್ಸ್ ತುಂಬಾ ಆಡಿದ್ದಾರೆ ಅಂತ, ತುಂಬಾ ಅಗ್ರೆಸಿವ್ ಆಗಿ 200+, 250+ ಸ್ಟ್ರೈಕ್ ರೇಟ್ ಎಲ್ಲ ಆಡಿ ಏನೋ ಚೇಂಜ್ ಮಾಡಿದ್ರೆ, ಮ್ಯಾಜಿಕಲ್ ಇನ್ನಿಂಗ್ಸ್ ಆಗಿದ್ರೆ ಅವಾಗ ಹೌದು. ಬಟ್ ಇವತ್ತು ಏನೋ ಇವಾಗ ಒಂದು 3-4 ಜನ ಬ್ಯಾಟ್ಸ್ಮನ್ಸ್ ಚೆನ್ನಾಗಿ ಆಡಿದ್ರು, ಇಟ್ ವಾಸ್ ನಾಟ್ ಕೈಂಡ್ ಆಫ್ ಅ ಮ್ಯಾಜಿಕಲ್ ಇನ್ನಿಂಗ್ಸ್. ಅಂದ್ರೆ ಯಾರು ಬ್ಯಾಟ್ ಥ್ರೂ ಮಾಡಿ ಫುಲ್ಲು ಬೌಲರ್ಸ್ ನ ಡಾಮಿನೇಟ್ ಯಾರು ಮಾಡ್ಲಿಲ್ಲ. ಹ್ಮ್. 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 ಇನಿಷಿಯಲ್ ಆಗಿ 4 ವಿಕೆಟ್ಸ್ ಬಿದ್ದಿದ್ದೆ ವಾಸ್ ಅ ಬಿಗ್ ಟರ್ನಿಂಗ್ ಪಾಯಿಂಟ್. ಅಂಡ್ ಅದಾದ್ಮೇಲೆ ರೀಬಿಲ್ಡಿಂಗ್. ಅಂಡ್ ವಿತಿನ್ ಹಾ, ಸಿಕ್ಸ್ ಓವರ್ಸ್ ನಮ್ದು ವಿಕೆಟ್ಸ್ ಬಿದ್ದೋಯ್ತು. ಎವ್ರಿ ಆಲ್ಟರ್ನೇಟ್, ಅದೇ ವಿತಿನ್ ಎವ್ರಿ ಓವರ್ ವಿತಿನ್ ಸಿಕ್ಸ್ ಆಕ್ಚುಲಿ. ಓವರ್ಸ್ ಹೌದು, ವಿತಿನ್ ಪವರ್ ಪ್ಲೇ ನಮ್ಗೆ ಹ್ಮ್. ಆಲ್ರೆಡಿ ನಾವು ಬ್ಯಾಕ್ ಫುಟ್ ಅಲ್ಲಿ ಇದ್ವಿ ಗೇಮ್ ಎಸ್. ಅಲ್ಲಿ. ಹ್ಮ್. ಹ್ಮ್. ಅದಾದ್ಮೇಲೆ ರೀಬಿಲ್ಡಿಂಗ್ ಫೇಸ್ ಅಲ್ಲಿ ಐ ಥಿಂಕ್ ಜಿತೇಶ್ ಶರ್ಮಾ, ಹ್ಮ್. ಲಿವಿಂಗ್ ಹ್ಮ್. ಸ್ಟೋನ್ ಅಂಡ್ ಇವರು ಯಾರೋ ಟಿಮ್ ಡೇವಿಡ್ ತುಂಬಾ ಟಿಮ್ ಚೆನ್ನಾಗಿ ಡೇವಿಡ್. ಆಡಿದ್ದಾರೆ. ಸೊ 3 ಜನ ಆಡಿದ್ರಿಂದಾನೇ ಐ ಥಿಂಕ್ ವಿ ವೆಂಟ್ ಟು ದಟ್ ಸ್ಕೋರ್. ಅದರ್ವೈಸ್ 169 ಎಸ್. ಹೊಡೆಯಕ್ ಆಗ್ತಿರ್ಲಿಲ್ಲ ಅಂಡ್ ಒಂದ್ ನಮ್ಗೆ ಟೈಮಲ್ಲಿ. ಆಕ್ಚುಲಿ ತುಂಬಾ ಲೈವ್ಸ್ ಸಿಕ್ತು. ಆಕ್ಚುಲಿ ಫಿಲ್ ಸಾಲ್ಟ್ ಇನ್ನ ತುಂಬಾ ಬೇಗ ಹೋಗ್ಬೇಕಾಯ್ತು. ಹಾ, ಏನು ಫಿಲ್ ಸಾಲ್ಟ್ ತುಂಬಾ ಬೇಗ ಹೋಗ್ಬೇಕಾಗಿತ್ತು. ಹೋಗ್ಬೇಕಾಗಿತ್ತು. ಲಿವಿಂಗ್ಸ್ಟನ್ ಒಂದು ಸ್ಟಂಪು ಮತ್ತೆ ಒಂದು ಸ್ಟಂಪ್. ಕ್ಯಾಚ್ ಮಿಸ್ ಎಸ್. ಮಾಡಿದ್ರು. ಎಸ್. ಸೊ ಅದೆಲ್ಲ ಮಾಡಿದ್ರೂನುವೆ ನಮ್ದು ಸ್ಕೋರ್ 169 ವಾಸ್ ಏನನ್ಸುತ್ತೆ ಸ್ವಲ್ಪ ಬಿಲೋ ಪಾರೆ. ಬಿಕಾಸ್ ಯಾಕಂದ್ರೆ ನಾವು ಹ್ಮ್. ಮಾತಾಡ್ತಿರೋದು ಚಿನ್ನಸ್ವಾಮಿಲಿ. ಇಫ್ ಇಟ್ ವಾಸ್ ಸಮ್ ಎಕ್ಸಾಕ್ಟ್ಲಿ. ಅದರ್ ಸ್ಟೇಡಿಯಂ ವಿ ಕುಡ್ ಎಕ್ಸಾಕ್ಟ್. ಹ್ಯಾವ್ ಟೋಲ್ಡ್ ಹೌದಪ್ಪ, ಒಳ್ಳೆ ಸ್ಕೋರ್, ಏನೋ ಸ್ವಲ್ಪ ಆಟ ಆಡಿಸ್ಬೋದು, ಬೌಲರ್ಸ್ ಟೂ ಏನಾದ್ರು ಹಂಡ್ರೆಡ್ ಇರುತ್ತೆ ಅದು ಇದು. ಪ್ಲಸ್ ವಾಸ್ ಎಕ್ಸ್ಪೆಕ್ಟೆಡ್ ಸ್ಕೋರ್ ಆಕ್ಚುಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹಾ, ಅಲ್ಲಿ. ಹೌದು, 200+. ಬಟ್ ಇವತ್ ಸ್ವಲ್ಪ ಅದು ಪಿಚ್ ಬಗ್ಗೆ ಮಾತಾಡ್ಬೇಕಾದ್ರೆ ಇವತ್ತು ಸ್ವಲ್ಪ ಪಿಚ್ ಅಲ್ಲೂ ಸ್ವಲ್ಪ ಬೌಲರ್ಸ್ ಅಸಿಸ್ಟೆನ್ಸ್ ಇತ್ತು. ಹ್ಮ್. ಅದು ಹ್ಮ್. ನಾರ್ಮಲ್ ಚಿನ್ನಸ್ವಾಮಿ ಏನಂತಾರೆ ತುಂಬಾ ಫ್ಲಾಟ್ ಟ್ರ್ಯಾಕ್ ಅಂತ ಇರ್ಲಿಲ್ಲ. ಹ್ಮ್. ಸ್ವಲ್ಪ ಹ್ಮ್. ದೇ ಹ್ಯಾಡ್ ದೇರ್ ಮೂವ್ಮೆಂಟ್ಸ್. ಅಂದ್ರೆ ಬೌಲರ್ಸ್ಗೂ ಸ್ವಲ್ಪ ಅಸಿಸ್ಟೆನ್ಸ್ ಇತ್ತು, ಫಾಸ್ಟ್ ಬೌಲರ್ಸ್ಗೆ ಸ್ಪಿನ್ನರ್ಸ್ಗೆ ಅಸಿಸ್ಟೆನ್ಸ್ ಇತ್ತು. ಅದನ್ನ ನಾವು ಗುಜರಾತ್ ಬೌಲಿಂಗ್ ಅಲ್ಲಿ ನೋಡ್ಬೋದಾಗಿತ್ತು. ಹ್ಮ್. ಸ್ಟಾರ್ಟಿಂಗ್ ಅಲ್ಲಿ ದ ಬಾಲ್ ವಾಸ್ ಸ್ವಲ್ಪ ಜಿಪ್ ಥ್ರೂ ಆಗ್ತಾ ಇತ್ತು ಫಾಸ್ಟ್ ಬೌಲರ್ಸ್ಗೆ. ಹ್ಮ್. ಸೊ ಹ್ಮ್. ಹ್ಮ್. ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡ್ರು. ಅಂಡ್ ನಮ್ ಬ್ಯಾಟ್ಸ್ಮನ್ಸ್ ಆ ಮೂಮೆಂಟ್ಗೆ ಐ ಥಿಂಕ್ ಕೆಲವೊಂದು ಶಾಟ್, ಎಸ್ಪೆಷಲಿ ಇವಾಗ ವಿರಾಟ್ ಕೊಹ್ಲಿ ಶಾಟ್ ಆಗಿರ್ಬೋದು, ಆಮೇಲೆ ಎಸ್ಪೆಷಲಿ ಇವರು ದೇವದತ್ ಪಡಿಕಲ್ ಶಾಟ್, ಹ್ಮ್. ಇವಾಗ ಹ್ಮ್. ವಿಕೆಟ್ಸ್ ಬಿದ್ದಾಗ ಆತರ ಫ್ರಂಟ್ ಫುಟ್ ಬಂದು ಅಟ್ಯಾಕ್ ಮಾಡೋದು ಅದೆಲ್ಲ ಬೇಕಾಗಿರ್ಲಿಲ್ಲ ಅನ್ಸುತ್ತೆ. ಇನ್ನೊಂದ್ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡಿದ್ರೆ ಟಾಪ್ ಆಫ್ ದ ಆರ್ಡರ್. ಹ್ಮ್. 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 ಆಮೇಲೆ ಲಿವಿಂಗ್ಸ್ಟನ್ ಮತ್ತೆ ಇವರು ಟಿಮ್ ಡೇವಿಡ್ ಅವರೆಲ್ಲ ಬಂದು ಇನ್ನೊಂದ್ ಸ್ವಲ್ಪ ಜಾಸ್ತಿ ಅಟ್ಯಾಕಿಂಗ್ ಆಡ್ಬೋದಾಗಿತ್ತು, ಇನ್ನೊಂದ್ ಸ್ವಲ್ಪ ಅವರು ಡಾಮಿನೆಂಟ್ ಆಗಿ ಆಡ್ಬೋದಾಗಿತ್ತು ಅಂದ್ರೆ ಅಂತ ಅವರು ಅನಿಸ್ತು ನನ್ಗೆ. ಪಿಚ್ ಅನಾಲಿಸಿಸ್ ಮಾಡಿದಿದ್ರೆ ಅಕಸ್ಮಾತ್ ಆ ಗೇಜ್ ಮಾಡ್ಬೋದಾಗಿತ್ತ ಅಂತ. ಯಾಕಂದ್ರೆ ಇಲ್ಲ, ಅದು ಏನಾಗುತ್ತೆ ಕೆಲವೊಂದ್ಸತಿ ಸ್ಟ್ರಾಟಜಿನೇ ಹಂಗಿರುತ್ತೆ ಮಹೇಶ್. ಅಂದ್ರೆ ಏನಾಗುತ್ತೆ ಇವಾಗ ಹ್ಮ್. ಒಂದೊಂದ್ಸತಿ ಬೌಲರ್ಸ್ ಡಾಮಿನೆಂಟ್ ಆಗಿದ್ದಾಗ ಅವ್ರಿಗೆ ಡಾಮಿನೆಂಟ್ ಆಗೋದ್ ಬಿಡೋದ್ ಬೇಡ ಅಂತ ಇವ್ರು ಫೋರ್ಸ್ಫುಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಹ್ಮ್. ಹ್ಮ್. ಕೆಲವೊಂದ್ಸತಿ ಅದು ವರ್ಕ್ ಆಗುತ್ತೆ.
ಕೆಲವೊಂದ್ಸತಿ ಏನಾಗತ್ತೆ ಅಂದ್ರೆ ಇವಾಗ ಬೌಲರ್ಸ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಿರ್ತಾರೆ, ಅವ್ರಿಗೆ ಆ ರಿದಮ್ ಅಡ್ಜಸ್ಟ್ ಆಗ್ಬಾರ್ದು ಅಂದ್ಬಿಟ್ಟು ಕೆಲವೊಂದ್ಸತಿ ಮುಂದೆ ಬಂದ್ ಸಿಕ್ಸ್ ಹೊಡಿಯೋದು, ರಿವರ್ಸ್ ಸ್ವೀಪ್ ಹೊಡಿಯೋದು, ರಿವರ್ಸ್ ಇದು ಏನೋ ಸ್ವಿಚ್ ಇಟ್ ಮಾಡೋದು, ಆತರ ಏನಾದ್ರು ಒಂದ್ ಮಾಡಿ ಬೌಲರ್ ರಿದಮ್ ನ ಹಾಳ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾರೆ. ದಟ್ ಆಲ್ಸೋ ವರ್ಕ್ಸ್ ಔಟ್, ತುಂಬಾ ಸತಿ ವರ್ಕ್ ಆಗುತ್ತೆ ಆತರ. ಬಟ್ ಅದ್ ವರ್ಕ್ ಆಗದೆ ಅಂತ ಬಂದಾಗ ಹೈಂಡ್ ಸೈಟ್ ಅಲ್ಲಿ ಈ ತರ ಪ್ರಾಬ್ಲಮ್ಸ್ ಕಾಣಿಸುತ್ತೆ. ಸೇಯಿಂಗ್ ಬೇಕಿತ್ತಾ ಆ ತರ ಆ ಗೇಮ್, ಅಟ್ಯಾಕಿಂಗ್ ಗೇಮ್ ಬೇಕಿತ್ತಾ ಆ ಮೂಮೆಂಟ್ ಅಲ್ಲಿ ಅಂತಾನು ಕ್ವಶನ್ ಮಾರ್ಕ್ ಬರುತ್ತೆ. ಇವಾಗ ದೇವದತ್ ಪಡಿಕಲ್ ಹೊಡಿಯಕ್ ಹೋಗಿದ್ ಶಾಟ್ ಅದನ್ನ 6 ಔಟ್ ಹೋಗ್ಬಿಟ್ಟಿದ್ರೆ ನಾವೇ ಓ ಸೂಪರ್ ಗುರು ಹಂಗ ಆಡ್ದ ಅಂತಾನು ಹೇಳ್ತಾ ಇದ್ವಿ ನಾವು. ಸೊ ಅದೇನಾಗುತ್ತೆ, ಅಂಡ್ ಇಟ್ಸ್ ಆಕ್ಚುಲಿ ಟ್ರಿಕಿ ಫೇಸ್ ಆ ಟೈಮ್ ಅಲ್ಲಿ. ಎಸ್, ಅಂಡ್ ಆಕ್ಚುಲಿ ಇನ್ನೊಂದು, ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಇಸ್ ಲಿಟಲ್ ಬಿಟ್ ಸ್ಮಾಲರ್ ಪಿಚ್, ಅಂದ್ರೆ ಇನ್ನ ಚಿಕ್ಕದೇ ಇದೆ. ಇವ್ರು ಹೌದು ಎಲ್ಲ ಮೆಜಾರಿಟಿ ಆಫ್ ದ ಶಾರ್ಟ್ಸ್ ಇಟ್ ವಾಸ್ ಜಸ್ಟ್ ಫ್ಯೂ ಡಿಸ್ಟೆನ್ಸ್ ಅಲ್ಲೇ ಮಿಸ್ ಆಗಿರೋದು, ಇದರ್ ಅದೇ ಕ್ಯಾಚ್ ಮಿಸ್ ಆರ್. ಟೈಮ್ ಎಸ್. ಏನಾಗಿರುತ್ತೆ, ಮಿಸ್ ಟೈಮ್ ಆಗತ್ತಲ್ವಾ, ಮಿಸ್ ಟೈಮ್ ಆದಾಗ ದಟ್ಸ್ ವೇರ್ ದ ಪ್ರಾಬ್ಲಮ್ ಸ್ಟಾರ್ಟ್ಸ್. ಅಂದ್ರೆ ಇವಾಗ ಚಿನ್ನಸ್ವಾಮಿಲಿ ಒಂದ್ ಗುಡ್ ಅಡ್ವಾಂಟೇಜ್ ಅಂದ್ರೆ ಬಾಲ್ ಒಂದ್ಸತಿ ಕರೆಕ್ಟ್ ಆಗಿ ಕನೆಕ್ಟ್ ಮಾಡ್ಬಿಟ್ರೆ ಅದು ಫ್ಲೈ ಆಗತ್ತೆ ಬಾಲ್ ನೀಟಾಗಿ. ಬಿಕಾಸ್ ನೀನ್ ಹೇಳ್ದಂಗೆ ಸ್ಟೇಡಿಯಂ ಚಿಕ್ಕದಾಗಿರೋದ್ರಿಂದ, ಲೈಕ್ ಅಂದ್ರೆ ಡೈಮೆನ್ಷನ್ಸ್ ಅಲ್ಲಿ ಅದು ನಿಮ್ಗೆ ಬಾಲ್ ಫ್ಲೈ ಆಗತ್ತೆ, ಈಸಿಯಾಗಿ ಬೌಂಡ್ರಿ ದಾಟತ್ತೆ. ಬಟ್ ಯಾವಾಗ ಅದು ಬಾಲ್ ಎಡ್ಜಸ್ ಆಗಕ್ ಸ್ಟಾರ್ಟ್ ಆಗುತ್ತೆ, ದಟ್ಸ್ ವೆನ್ ಬೌಂಡ್ರಿ ಲೈನ್ ಹತ್ರ ಕ್ಯಾಚಸ್. ಆಕ್ಚುಲಿ ಒಂದ್ ಕ್ಯಾಚ್ ಅವರು ಟೆವಾಟಿ ಅವ್ರು ಬಿಟ್ಟಿದ್ದು ಅದು ಬೌಂಡ್ರಿ ಲೈನ್ ಹತ್ರನೇ ಕ್ಯಾಚ್ ಡ್ರಾಪ್ ಹೌದು ಮಾಡಿದ್ದು. ಹೌದು ಹೌದು. ಸೊ ಅದು ಆತರ ಅದು ಆಕ್ಚುಲಿ ವಾಸ್ ನಾಟ್ ಅ ವೆಲ್ ಕನೆಕ್ಟೆಡ್ ಶಾಟ್, ಅದು ವೆಲ್ ಕನೆಕ್ಟೆಡ್ ಶಾಟ್ ಆಗಿರ್ಲಿಲ್ಲ, ಬಟ್ ಆದ್ರೂ ಅದು ಬೌಂಡ್ರಿ ಲೈನ್ ವರ್ಗೂ ಹೋಯ್ತು. ಸೊ ವಾಟ್ ಇಸ್ ಇಟ್ ಅಂದ್ರೆ ಇವಾಗ ಚಿನ್ನಸ್ವಾಮಿಲಿ ಅದೊಂದು ಅಡ್ವಾಂಟೇಜ್ ಇದೆ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಒಂದು ಈ ಓಪನಿಂಗ್ ಟಾಪ್ 4 ಬ್ಯಾಟ್ಸ್ಮನ್ಸ್ ಯಾರು ಸ್ವಲ್ಪ ರ್ಯಾಶ್ ಶಾಟ್ಸ್ ಆಗಿ ಔಟ್ ಆಡಿದ್ರು, ಅವರು ದೇ ಕೂಡ ವೇಟೆಡ್ ಅನ್ಸುತ್ತೆ. ಎಸ್ಪೆಷಲಿ ಕೊಹ್ಲಿ ಮತ್ತೆ ದೇವದತ್ ಪಡಿಕಲ್ದು ದೇ ಕೂಡ ವೇಟೆಡ್, ಸೇಯಿಂಗ್ ದಟ್ ಇನ್ನೊಂದು ಓಕೆ ಇನ್ನೊಂದ್ 2-3 ಬಾಲ್ ತಗೊಳ್ಳೋಣ, ಸ್ವಲ್ಪ ಸೆಟ್ ಆಗೋಣ, ಅಂಡರ್ಸ್ಟ್ಯಾಂಡ್ ಮಾಡಿ ಕೂಡ ಪ್ಲೇಡ್ ಅನ್ಸುತ್ತೆ. ಸೊ ದಟ್ಸ್ ವಾಟ್ ಐ ಫೀಲ್. ಸೊ ನಾನು ಹೇಳ್ದಂಗೆ ಐ ಥಿಂಕ್ ಟಾಪ್ ಆರ್ಡರ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಪೇಷನ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ತೋರಿಸಿದ್ರೆ ವಿ ಕುಡ್ ಹ್ಯಾವ್ ಗಾನ್ ಫಾರ್ ಅ ಬೆಟರ್ ಸ್ಕೋರ್. ಯಾಕಂದ್ರೆ ಒಂದ್ಸತಿ ಒಂದ್ ಪ್ಲಾಟ್ಫಾರ್ಮ್ ಬಂದು ಹೈ ಸ್ಕೋರಿಂಗ್ ಅಂದ್ರೆ ಒಂದು ಲೆವೆಲ್ ವರ್ಗು ಟಾಪ್ ಆರ್ಡರ್ ರೆಸ್ಪಾನ್ಸಿಬಿಲಿಟಿ ತಗೊಂಡ್ ಆಡಿದಿದ್ರೆ ದೆನ್ ಲೇಟರ್ ಆನ್ ಟಿಮ್ ಡೇವಿಡ್ ಅವರು ನೀವು ನೋಡಿದ್ರೆ ಎಷ್ಟು ಅಟ್ಯಾಕಿಂಗ್ ಆಗಿ ಆಡಿದ್ರಂತ ಇನ್ನ ಆಡ್ಬೋದಾಗಿತ್ತು. ಲಿವಿಂಗ್ಸ್ಟನ್ ಅವ್ರು ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಡಾಮಿನೆಂಟ್ ಆಗಿ ಆಡ್ಬೋದಾಗಿತ್ತು. ಸ್ಕೋರ್ ಇನ್ನೊಂದು 20-30 ರನ್ಸ್ ಜಾಸ್ತಿ ಆಗಿದ್ರೆ ಗೇಮ್ ಕೂಡ ಗಾನ್ ಬೋತ್ ದ ಸೈಡ್ಸ್, ಅಂದ್ರೆ ಯಾರಿಗಾರು ಗೆಲ್ಲೋ ಚಾನ್ಸಸ್ ಇರ್ತಾ ಇತ್ತು. ಈ ಸ್ಕೋರ್ ಸ್ವಲ್ಪ 169 ಆನ್ ಚಿನ್ನಸ್ವಾಮಿ ಪಿಚ್, ಸ್ವಲ್ಪ ಒಂದು 20-30 ರನ್ಸ್ ಐ ಥಿಂಕ್ ವಾಸ್ ಬಿಲೋ ಪಾರ್. Yeah, below par. But actually, considering Livingstone and Jitendra Sharma coming in 4th or 5th down, ಸೊ ಅವರು ಸ್ಕೋರ್ ಮಾಡಿದ್ದಾರೆ ಅಂದ್ರೆ ಅದೇ ಇನಿಷಿಯಲಿ ಫಿಲ್ ಸಾಲ್ಟೋ ವಿರಾಟ್ ಕೊಹ್ಲಿನೋ ಸ್ವಲ್ಪ ಸ್ಟ್ಯಾಂಡ್ ಕೊಟ್ಟಿದ್ರೆ ಅವ್ರು ಈಸಿಲಿ ಅವ್ರ ಸ್ಕೋರ್ ವುಡ್ ಹ್ಯಾವ್ ಬೀನ್ 250. ಯಾ ಸ್ವಲ್ಪ ಅದೇ ಅದು ಹೇಳೋದಲ್ಲ, ಸ್ವಲ್ಪ ಮಿಸ್ಜಜ್ಮೆಂಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ವಾಂಟೆಡ್ ಟು ಟೇಕ್ ದ ಅಟ್ಯಾಕ್ ಆನ್ ದ ಬೌಲರ್ ಮೇಲೆ ಅಟ್ಯಾಕ್ ಮಾಡೋಣ ಅಂತ ಟ್ರೈ ಮಾಡಿದ್ರು. ಅದು ದಟ್ಸ್ ವೇರ್ ದ ಬಿಟ್ ಆಫ್ ಅ ಪ್ರಾಬ್ಲಮ್ ಹ್ಯಾಪೆಂಡ್. ಐ ಥಿಂಕ್ ಅಲ್ಲಿ ಅನಲೈಸ್ ಮಾಡೋ ಅಗತ್ಯ ಇತ್ತು ಅನ್ಸುತ್ತೆ ಸ್ವಲ್ಪ, ಸೇಯಿಂಗ್ ದಟ್ ಓಕೆ ಇದು ಪಿಚ್ ಸ್ವಲ್ಪ ಬೌಲರ್ಸ್ ಅಸಿಸ್ಟೆನ್ಸ್ ಮಾಡ್ತಾ ಇದೆ, ಲೆಟ್ಸ್ ನಾಟ್ ಟೇಕ್ ಸೋ ಮಚ್ ರಿಸ್ಕ್ ಎಟ್ ದ ಸ್ಟಾರ್ಟ್. ಸಿ ಪಿಚ್ ತುಂಬಾ ಬ್ಯಾಡ್ ಆಗಿತ್ತು, ಬೌಲರ್ಸ್ ತುಂಬಾ ಫ್ರೆಂಡ್ಲಿ ಆಗಿತ್ತು ಅಂತಾನು ಅಲ್ಲ ಆಕ್ಚುಲ್ ಆಗಿ. ಬಟ್ ಏನಂದ್ರೆ ಇನಿಷಿಯಲ್ ವಿಕೆಟ್ಸ್ ಬಿದ್ದಿದ್ದು ಪ್ರೆಷರ್ ಆಗೋಯ್ತು. ಅದು ಇನಿಷಿಯಲ್ ವಿಕೆಟ್ಸ್ ನ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ರಿಅಸೆಸ್ ಮಾಡ್ಕೊಂಡಿದ್ರೆ ಓಕೆ ಇದು ಸ್ವಲ್ಪ ಚಿನ್ನಸ್ವಾಮಿ ಪಿಚ್ ಗಿಂತ ಸ್ವಲ್ಪ ಬೌಲರ್ ಫ್ರೆಂಡ್ಲಿ ಇದೆ, ಇನ್ನೊಂದ್ ಚೂರು ನೋಡ್ಕೊಂಡು ಆಡೋಣ ಅಂತ ಆಡಿದಿದ್ರೆ ಅವಾಗ ಲಿವಿಂಗ್ಸ್ಟನ್ ಮತ್ತೆ ಜಿತೇಶ್ ಶರ್ಮಾ ಮತ್ತೆ ಟಿಮ್ ಡೇವಿಡ್ ಯಾರು ಬಂದ್ರು ಅವ್ರು ಇನ್ನೂ ಸ್ವಲ್ಪ ಅಗ್ರೆಸಿವ್ ಆಗಿ ಆಡಿ 200 ದಾಟ್ಬೋದಾಗಿತ್ತು, ಅಥವಾ ಅಟ್ ಲೀಸ್ಟ್ ನಿಯರ್ ಬೈ ಟು 200 ಹೋಗ್ಬೋದಾಗಿತ್ತು ಅಂತ ಇಸ್ ವಾಟ್ ಐ ಥಿಂಕ್. ಓಕೆ, ಸೊ ದಟ್ ವಾಸ್ ಆಲ್ ಅಬೌಟ್ ಇದು ನಮ್ಮ ಬ್ಯಾಟಿಂಗ್ ಆರ್ಡರ್. ಸೊ ಆರ್ ಸಿ ಬಿ ಬ್ಯಾಟಿಂಗ್ ಆರ್ಡರ್. ಸೊ ಇವಾಗ GT ಅವ್ರದ್ದು ಬೌಲಿಂಗ್ ಬಗ್ಗೆ ಏನ್ ಹೇಳ್ತೀಯ ವಿಜಯ್? GT ಅವ್ರದ್ದು ಬೌಲಿಂಗ್ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಬಿಕಾಸ್ ಅಲ್ಲಿ ಫಸ್ಟ್ ನೇಮ್ ಇರೋದು ಮೊಹಮ್ಮದ್ ಸಿರಾಜು. ಅವ್ರು ಹೋದ್ಸತಿವರೆಗೂ RCB ವರ್ಗು ಆಡಿದ್ರು. ಇವಾಗ RCB ಕಡೆಯಿಂದ ಕಳ್ಸಿದ್ವಿ, ಬೇಡಪ್ಪ ನೀನು ಅಂತ ಕಳ್ಸಿದ್ವಿ. ಅವ್ರ RCB ಮೇಲೆ ಬಂದು ದ್ವೇಷ ತೀರ್ಸ್ಕೊಂಡ್ಬಿಟ್ಟು ಈ ತರ ಬೌಲಿಂಗ್ ಮಾಡಿ ಹೋಗಿದ್ದಾರೆ ಈ ಸತಿ. ಏನ್ ಮಾಡೋದು ಗೊತ್ತಿಲ್ಲ. ಅಂದ್ರೆ ಇದು ಏನಾಗತ್ತೆ ಗೊತ್ತಾ, ಇದ್ರಲ್ಲಿ 2 ತರ ನೋಡೋ ರೀತಿ ಇದೆಯಲ್ಲ. ಒಂದು ಒಬ್ರು ಪ್ಲೇಯರು ಯಾರು ಬ್ಯಾಡ್ ಪ್ಲೇಯರು ಗುಡ್ ಪ್ಲೇಯರ್ ಅಂತ ಯಾರು ಇರಲ್ಲ. ಆನ್ ಆ ಡೇ ಯಾರು ಗುಡ್ ಪ್ಲೇಯರ್ ಯಾರು ಬ್ಯಾಡ್ ಪ್ಲೇಯರ್ ಅದ ಅವ್ರು ಆನ್ ದ ಡೇ ಅವತ್ತು ಡಿಸೈಡ್ ಆಗುತ್ತೆ. ಒಂದೇದು. ಎರಡನೇದು ಇನ್ನೊಂದೇನೋ ಅಡ್ವಾಂಟೇಜ್ ಯೋಚನೆ ಮಾಡ್ಬೇಕಾಗಿರೋದಂದ್ರೆ, ಮೊಹಮ್ಮದ್ ಸಿರಾಜ್ಗೆ ಒಂದು ವೆರಿ ಗುಡ್ ಅಡ್ವಾಂಟೇಜ್ ಇತ್ತು. ಅವ್ರಿಗೆ ಏನಂದ್ರೆ ಅವರು ಚಿನ್ನಸ್ವಾಮಿಲಿ ಆಡಿ ಈ ನ್ಯೂ ಚಿನ್ನಸ್ವಾಮಿ ಪಿಚ್ ನ ಅನಲೈಸ್ ಪ್ರಾಬಬ್ಲಿ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಅನ್ಸುತ್ತೆ. ಅವ್ರು ಬೌಲಿಂಗ್ ನೋಡಿದ್ರೆ, ಶುರುನಲ್ಲಿ ಮಾಡಿದ್ ಬೌಲಿಂಗ್ ನೋಡಿದ್ರೆ ತುಂಬಾ ಚೆನ್ನಾಗಿ ಅನಲೈಸ್ ಮಾಡಿದ್ರು.
ಅದು ಐ ಥಿಂಕ್ ಆಲ್ಸೋ ಮ್ಯಾಟರ್ಸ್ ಅಲ್ವಾ. ಅದೇ ನಾವು ಹೇಳೋದೇನಂದ್ರೆ ಈಗ ಎಂಡ್ ಆಫ್ ದ ಡೇ ನಾವು ತುಂಬಾ ಸತಿ ಕ್ರಿಕೆಟ್ ಕಾನ್ವರ್ಸೇಷನ್ ಮಾತಾಡುವಾಗ ನಾನು ನೀವು ಮಾತಾಡಿದ್ವಿ, ಸೇಯಿಂಗ್ ದಟ್ ಎಕ್ಸ್ಪೀರಿಯನ್ಸ್ ಮೋರ್ ದೆನ್ ಇವಾಗ ಸ್ಕಿಲ್ ಸೆಟ್ ಎಲ್ಲರಿಗೂ ಇರುತ್ತೆ. ಇವಾಗ ಆಡ್ತಾ ಇರೋರು ಎಲ್ಲರೂ ಇಂಟರ್ನ್ಯಾಷನಲ್ ಲೆವೆಲ್ ಪ್ಲೇಯರ್ಸ್ ಮೆಜಾರಿಟಿ ಆಫ್ ದೆಮ್ ಆಡ್ತಾ ಇರೋದು, ಅಥವಾ ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್ ರೀಚ್ ಆಗುವಂತ ಪ್ಲೇಯರ್ಸ್ ಆಡ್ತಾ ಇರೋದು. ಸೊ ಇಲ್ಲಿ ಏನಾಗುತ್ತೆ, ಸ್ಕಿಲ್ ಸೆಟ್ ಜೊತೆಗೆ ದಟ್ ಎಕ್ಸ್ಪೀರಿಯನ್ಸ್, ಆಮೇಲೆ ಆ ಲರ್ನಿಂಗ್ ಅಂತಾರಲ್ಲ, ಆ ಲರ್ನಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಐ ಥಿಂಕ್ ಅದೇ ರೈಟ್ ಟೈಮ್ ಅಲ್ಲಿ ಯಾವ ತರ ಹಾಕ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಹೌದು ದಟ್ ಸ್ಟಾರ್ಟ್ ಆಫ್ ಕಮ್ಸ್ ದ ವಿತ್ ಇನ್ನಿಂಗ್ಸ್. ಆಮೇಲೆ ಅವ್ರದ್ದು ಎಕ್ಸ್ಪೀರಿಯನ್ಸ್. ಹೌದು, ಆಮೇಲೆ ಅವ್ರಿಗೆ ಗೊತ್ತಿತ್ತಲ್ವಾ ಸ್ಟಾರ್ಟ್ ಆಫ್ ದ ಇನ್ನಿಂಗ್ಸ್ ನಾನ್ ಇಂಪ್ಯಾಕ್ಟ್ ಮಾಡಕ್ ಆಗೋದು ಸ್ಟಾರ್ಟ್ ಆಫ್ ದ ಇನ್ನಿಂಗ್ಸ್ ಅಂತ ಗೊತ್ತಿತ್ತು. ಅದಕ್ಕೆ ಅವ್ರು ಸ್ಟಾರ್ಟ್ ಆಫ್ ದ ಇನ್ನಿಂಗ್ಸ್ ಆ ತರ ಬೆಂಕಿ ಬೌಲಿಂಗ್ ಮಾಡಿದ್ದು. ಇವತ್ತು ಅವ್ರು ಬೌಲಿಂಗ್ ನೋಡಿದ್ರೆ ಅವ್ರು ಓಡ್ ಬರ್ತಾ ಇದ್ ಸ್ಟ್ರೈಡ್ ಅಲ್ಲೇನೆ ಈ ಹ್ಯಾಡ್ ದಟ್ ಎನರ್ಜಿ. ಅವ್ರು ಬಂದು ಒಂದೊಂದು ಬಾಲ್ ಡೆಲಿವರ್ ಮಾಡಿದಾಗ್ಲೂ ಏನಪ್ಪಾ ಈ ತರ ಬೌಲಿಂಗ್ ಮಾಡ್ತಾ ಇದಾರೆ ಅಂತ ಅದೊಂದು ಮೈಂಡ್ ಸೆಟ್ ಅಲ್ಲಿ ಬಂದಿದ್ರು ಅವರು. ಆ ಮೈಂಡ್ ಸೆಟ್ ಎರಡ್ ಕಡೆಯಿಂದನೂ ವರ್ಕ್ ಆಗುತ್ತೆ. ಒಂದು, ಓ ಹೌದಪ್ಪ, ನಾನು ತುಂಬಾ ಇಷ್ಟ ಪಡ್ತಾ ಇದ್ದಿದ್ದು RCB ಟೀಮ್ ನವ್ರು ಬಿಟ್ಟಿದ್ದಾರೆ, ಅವ್ರ ವಿರುದ್ಧ ಆಡ್ತಾ ಇದ್ದೀನಿ, ಐ ವಾಂಟ್ ಟು ಪ್ರೂವ್ ಮೈ ಪಾಯಿಂಟ್, ಅದು ಇರ್ಬೋದು. ಸೆಕೆಂಡ್ ಥಿಂಗು ಇನ್ನೊಂದೇನಂದ್ರೆ, ಓ ನಾನು ಈ ಪಿಚ್ ಅಲ್ಲಿ ಆಡಿ ಅಭ್ಯಾಸ ಇದೆ, ನನಗೆ ಗೊತ್ತು ಯಾವ ತರ ಡೆಲಿವರ್ ಮಾಡ್ಬೇಕು ಈ ಪಿಚ್ ಅಲ್ಲಿ ಅನ್ನೋದು ಗೊತ್ತು ಅನ್ನೋದು ಅವ್ರ ಮೈಂಡ್ ಸೆಟ್ ಆಗಿರ್ಬೋದು. ಸೊ ಎರಡು ಮೈಂಡ್ ಸೆಟ್ ಅವ್ರಿಗೆ ವರ್ಕೌಟ್ ಆಗಿದೆ. ಅದು ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್. ಆಮೇಲೆ I think it is purely because of Siraj that the entire game changed. Starting ಅಲ್ಲಿ ವಿಕೆಟ್ಸ್ ತೆಗ್ದಿರ್ಲಿಲ್ಲ ಅಂದ್ರೆ ಬಿಗ್ ಇಂಪ್ಯಾಕ್ಟ್ ಎಟ್ ದ ಸ್ಟಾರ್ಟ್ ಅಲ್ವಾ, ಬಿಗ್ ಇಂಪ್ಯಾಕ್ಟ್ ಎಟ್ ದ ಸ್ಟಾರ್ಟ್ ಅಷ್ಟೇ ಚೇಂಜ್ ಆಗೋಯ್ತು ಮ್ಯಾಚ್ ಆಕ್ಚುಲಿ. ಅದಾದ್ಮೇಲೆ ಇನ್ನೊಂದೇನಂದ್ರೆ, ನೀನು ಅವ್ರ ಬೌಲರ್ಸ್ ನೋಡ್ತಾ ಹೋದ್ರೆ, ಐ ಥಿಂಕ್ ರಶೀದ್ ಖಾನ್ ಹೂ ಇಸ್ ಸ್ಟಿಲ್ ಸ್ಟ್ರಗ್ಲಿಂಗ್. ಅವರು ಇದೊಂದೇ ಮ್ಯಾಚ್ ಅಂತಲ್ಲ, ಈ ಫುಲ್ ಸೀರೀಸ್ ಅಲ್ಲಿ ಅಂಡ್ ಲಾಸ್ಟ್ ಇಯರ್ ಆಲ್ಸೋ ಅವ್ರದ್ದು ಅನಾಲಿಸಿಸ್ ನೋಡ್ತಾ ಇದ್ದೆ. ಲಾಸ್ಟ್ ಇಯರ್ ಅವರು ಎಷ್ಟೋ 30 ಆವರೇಜ್ ಅಲ್ಲಿ ಬೌಲಿಂಗ್ ಮಾಡಿದ್ರೆ 30 ರನ್ ಒಂದು ವಿಕೆಟ್ ತೆಗಿತಾ ಇದ್ರು. ಈ ಸತಿ 74 ರನ್ ಒಂದು ವಿಕೆಟ್ ತೆಗಿತಾ ಇದಾರೆ. ಆ ತರ ಏನೋ ಅವ್ರದ್ದು ಆವರೇಜ್ ಇಸ್ ಗೋಯಿಂಗ್ ಬ್ಯಾಡ್. I think he has some injury ಏನೋ ಆಗಿದೆ. ಅದೇ ಇಂಜುರಿಯಿಂದ ರಿಕವರ್ ಆಗಿ ಬಂದಿದ್ದಾರೆ. ಅದು ಸ್ವಲ್ಪ ರಿದಮ್ ಇನ್ನ ಅವ್ರಿಗೆ ಸೆಟ್ ಆಗ್ತಾ ಇಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ, ಅವ್ರ ಬೌಲಿಂಗ್ ಇನ್ನೊಂದೇನಂದ್ರೆ, ಬಿಕಾಸ್ ಹಿ ವಾಸ್ ವೆರಿ ಸಕ್ಸಸ್ಫುಲ್ ಬೌಲರ್ ಅಲ್ವಾ, ಲಾಸ್ಟ್ ಮೆನಿ ಸೀಸನ್ಸ್ ತುಂಬಾ ಸಕ್ಸಸ್ಫುಲ್ ಇದ್ದಾಗ ಏನಾಗೋಗುತ್ತೆ, ತುಂಬಾ ಜನ ಅವ್ರು ಅನಲೈಸ್ ಮಾಡ್ತಾರೆ. ಸೇಯಿಂಗ್ ದಟ್ ಅಂದ್ರೆ ವಿಡಿಯೋ, ಇವಾಗ ಎಲ್ಲಾರ ಹತ್ರನು ವಿಡಿಯೋಸ್ ಬಂದ್ಬಿಡೋದ್ರಿಂದ ಯಾರ್ ಬೌಲಿಂಗ್ ಆದ್ರೂ ಎಲ್ಲರ ವಿಡಿಯೋಸ್ನು ಅನಲೈಸ್ ಮಾಡ್ತಾರೆ. ಸೇಯಿಂಗ್ ದಟ್ ಹೆಂಗೆ ಯಾವ ತರ ಹ್ಯಾಂಡಲ್ ಮಾಡ್ತಾ ಇದಾರೆ ಇವ್ರ ಬೌಲಿಂಗ್, ಇವ್ರು ಯಾವ ತರ ಸ್ಪಿನ್ ಡೆಲಿವರ್ ಮಾಡ್ತಾರೆ, ಇವ್ರ ವೇರಿಯೇಷನ್ಸ್ ಏನು ಎಲ್ಲ ಅನಲೈಸ್ ಮಾಡ್ಬಿಡ್ತಾರೆ. ಸೊ ಎರಡು ಪಾಸಿಬಿಲಿಟಿ ಇದೆ. ಒಂದು, the batsmen have started picking his bowling. Second, because of his injury, he is not fully 100% into his rhythm. Fitness ಬೇರೆ, rhythm ಬೇರೆ. Fitness 100% ಇರಬಹುದು, but bowling rhythm ಅಲ್ಲಿ 100% ಇಲ್ಲದೆ ಇರಬಹುದು. So except for I think Rashid Khan and Ishant Sharma, ಅವರಿಬ್ರು ಬಿಟ್ಬಿಟ್ರೆ ಇನ್ನೆಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬೌಲಿಂಗ್. ಅಂದ್ರೆ they have done their job. ಅದರಲ್ಲಿ ಸ್ಟ್ಯಾಂಡ್ ಔಟ್ ಆಗೋದಂದ್ರೆ ಸಾಯಿ ಕಿಶೋರ್, I think he did very good work spinning. ಐನೋ ನಾನು ಅದೇ ಹೇಳಕ್ ಬಂದೆ. ಇವಾಗ ಮೊಹಮ್ಮದ್ ಸಿರಾಜ್ ಮತ್ತೆ ಸಾಯಿ ಕಿಶೋರ್ ಇಬ್ರುನುವೆ ದೇ ಬೌಲ್ಡ್ ಎಕ್ಸ್ಟ್ರೀಮ್ಲಿ ವೆಲ್, ತುಂಬಾ ಚೆನ್ನಾಗಿ ಮಾಡಿದ್ರು. ಸಾಯಿ ಕಿಶೋರ್ ಅಂತೂನುವೆ ಈ ಹ್ಯಾಡ್ ಇಸ್ ವೇರಿಯೇಷನ್ಸ್. ಅಂದ್ರೆ ಅದು ಚಿನ್ನಸ್ವಾಮಿ ಪಿಚ್ ಆಗಿರೋದ್ರಿಂದ ಇವಾಗ ಟರ್ನಿಂಗ್ ದ ಬಾಲ್. ಇವಾಗ ಜಿತೇಶ್ ಶರ್ಮಾ ಔಟ್ ಆಗಿದ್ದು ನೋಡಿದ್ರೆ ಬಾಟಮ್ ಆಫ್ ದ ಬ್ಯಾಟ್ ಆಕ್ಚುಲಿ ಹೊಡೆದಿದ್ದು, ಅದು ಸರಿಯಾಗಿ ಮಿಡಲ್ ಆಫ್ ದ ಪಿಚ್ ಹೊಡೆದಿದ್ರೆ ಅದು ಇಟ್ ವುಡ್ ಹ್ಯಾವ್ ಗಾನ್ ಟು 6. ಬಟ್ ಅದು ಸ್ಪಿನ್ ಆಗಿರೋದ್ರಿಂದ ಒಂಚೂರು ಟರ್ನ್ ಆಯ್ತು, ಬಾಲ್ ಟರ್ನ್ ಆಗಿದ್ದಾಗ ಅದು ಆಕ್ಚುಲಿ ಮಿಡಲ್ ಆಫ್ ದ ಬ್ಯಾಟ್ ಬೀಳದೆ ಬಾಟಮ್ ಆಫ್ ದ ಬ್ಯಾಟ್ ಬಿದ್ದಿದ್ದಕ್ಕೆ ಅದು ಕ್ಯಾಚ್ ಹೋಗಿದ್ದು. ಸೊ ಹಿ ವಾಸ್ ಟರ್ನಿಂಗ್ ಇಟ್ ಔಟ್. ಅಂಡ್ ಆಮೇಲೆ ಕೃನಾಲ್ ಪಾಂಡ್ಯಾಗೂ ಅಷ್ಟೇ, ಹಿ ಬೋಲ್ಡ್ ಕೈಂಡ್ ಆಫ್ ಏನಂತಾರೆ, ಒಂದು ಲೆಗ್ ಕಟರ್ ತರ ಏನೋ ಬೋಲ್ ಮಾಡಿದ್ರು. ಸೊ ಅದು ತುಂಬಾ ಸ್ಲೋನು ಬೋಲ್ ಮಾಡಿದ್ರು. ಐ ಥಿಂಕ್ ಅದು 79 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಏನೋ ಬೋಲ್ ಮಾಡಿದ್ರು ಕೃನಾಲ್ ಪಾಂಡ್ಯಾಗೆ. ಅದು ವೇರಿಯೇಷನ್ ಸ್ಟ್ರೈಟ್ ಟು ದ ಬೌಲರ್. ಆಮೇಲೆ ಅದು ಒಂದು ಸ್ಪಿನ್ ಮಾಡ್ತಾ ಇದ್ರು, ಹಿ ವಾಸ್ ಟರ್ನಿಂಗ್ ದ ಬಾಲ್ ಬಿಕಾಸ್ ಆಫ್ ಹಿಸ್ ವೇರಿಯೇಷನ್ಸ್. ಆಮೇಲೆ ಸ್ಪೀಡ್ ಅಲ್ಲೂ ವೇರಿಯೇಷನ್ಸ್ ತಗೊಂಡ್ ಬರ್ತಾ ಇದ್ರು. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಪಿಕ್ ಹಿಸ್ ಬೌಲಿಂಗ್. ಆಕ್ಚುಲಿ ಜಡ್ಜ್ ಮಾಡಕ್ ಕಷ್ಟ ಆಗ್ತಾ ಇತ್ತು. ಸೊ ಐ ಥಿಂಕ್ ದೇ ಡಿಡ್ ಅ ವೆರಿ ಗುಡ್ ಜಾಬ್ ಎಕ್ಸೆಪ್ಟ್ ಫಾರ್ ಅದೇ ಹೇಳ್ದಂಗೆ ರಶೀದ್ ಖಾನ್ ಅಂಡ್ ಇಶಾಂತ್ ಶರ್ಮಾ. ಇಶಾಂತ್ ಶರ್ಮಾ ಹಂಗೂ ಒಂದು ವಿಕೆಟ್ ತೆಗೆದ್ರು. ಎಕ್ಸೆಪ್ಟ್ ಫಾರ್ ಇಶಾಂತ್ ಶರ್ಮಾ ಅಂಡ್ ರಶೀದ್ ಖಾನ್, ಐ ಥಿಂಕ್ ದೇ ಬೋಲ್ಡ್ ವೆರಿ ವೆಲ್. ಅವ್ರಿಬ್ರು ಇಲ್ದೇ ಆಗಿದ್ರೆ ಇನ್ನ ಕಮ್ಮಿ ಸ್ಕೋರ್ ಆಗಿ ಹೋಗಿರೋದು. ಅವ್ರಿಬ್ರು ಹೊಡ್ಕೊಂಡಿರೋದ್ರಿಂದ ಐ ಥಿಂಕ್ 169 ನಾವು ಬಂದು ತಲುಪಿದೀವಿ. ಅಂಡ್ ಅದೇ ಲಾಸ್ಟ್ ಅಲ್ಲಿ ಟಿಮ್ ಡೇವಿಡ್ ಸ್ವಲ್ಪ 4-6 ಎಲ್ಲ ಲಾಸ್ಟ್ ಓವರ್ ಅಲ್ಲಿ ಐ ಥಿಂಕ್ ಹೊಡೆದಿದ್ದು. ಅದು ಪ್ರಸಿದ್ಧ ಕೃಷ್ಣ ಬೌಲಿಂಗ್ ಅಲ್ಲಿ, ಬಟ್ ಆದ್ರೆ ಪ್ರಸಿದ್ಧ ಕೃಷ್ಣ ಬೌಲಿಂಗ್ ಅಲ್ಲಿ ಅದು ಫಿಗರ್ಸ್ ತೋರ್ಸಲ್ಲ. ಯಾಕೆ ಅಂದ್ರೆ ಅವ್ರದ್ದು ಫಸ್ಟ್ 3 ಓವರ್ಸ್ ಕಂಟ್ರೋಲ್ ಮಾಡಿದ್ರು. ಫಸ್ಟ್ 3 ಓವರ್ಸ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು.
ಅದಕ್ಕೋಸ್ಕರ ಅವ್ರದ್ದು ಫೋರ್ತ್ ಓವರ್ ಅಲ್ಲಿ ಐನೋ ಲಾಸ್ಟ್ ಓವರ್, ಯಾ ಆದ್ರೆ ಅದಷ್ಟೊಂದು ತೋರ್ಸಲ್ಲ ಫೋರ್ತ್ ಓವರ್ ಅಂದ್ರೆ ನಿಮ್ಗೆ ಅದು ಎಕನಾಮಿಲಿ ಎಂಡ್ ಆಫ್ ದ ಡೇ ಯಾ ಅವ್ರದ್ದು ಹೌದು. ಓವರ್ಸ್ ಎಲ್ಲ ಇದು ನೋಡಿದ್ರೆ ಅದು ತೋರ್ಸಲ್ಲ ಅಷ್ಟೊಂದು. ಎಸ್ ಎಸ್ ಎಸ್, ಇಟ್ ವಿಲ್ ಬಿ ದೇರ್ ಇನ್ ದ ಕಮೆಂಟ್ರಿ ಬಟ್ ವಿಲ್ ನಾಟ್ ಗೋ ದೇರ್. ಓಕೆ ಓಕೆ. ಸೊ ಇವಾಗ ನಮ್ಮ ಜಿ ಟಿ ಅವ್ರದ್ದು ಬೌಲಿಂಗ್ ಆರ್ಡರ್ ಆಯ್ತು. ಸೊ ಅವ್ರ ಬ್ಯಾಟಿಂಗ್ ಐ ಥಿಂಕ್ ಇಟ್ಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್, ಓನ್ಲಿ 2 ವಿಕೆಟ್ಸ್ ಬಿದ್ದಿದ್ದು. ಐ ಥಿಂಕ್ ಬಟ್ಲರ್ ಟುಕ್ ದ ಶೋ. ಏನ್ ಹೇಳ್ತೀಯ ವಿಜಯ್? ಹೌದು, ಅಂದ್ರೆ ಇನ್ನೊಂದು ಇಲ್ಲಿ ಪಾಯಿಂಟ್ ನಾವು ಯೋಚನೆ ಮಾಡ್ಬೇಕಾದ್ರೆ ಫಸ್ಟ್ 5 ಓವರ್ಸ್ ಅವರು ತುಂಬಾ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ರು. ಹೌದು ಹೌದು. ದೇ ಡಿಡ್ಂಟ್ ವಾಂಟ್ ಟು ಲೂಸ್ ದ ವಿಕೆಟ್. ಆಲ್ದೋ ಎಸ್. 6th ಓವರ್ ಅಲ್ಲಿ ಶುಭ್ಮನ್ ಗಿಲ್ ಔಟ್ ಆದ್ರೂನುವೆ ಫಸ್ಟ್ 6 ಓವರ್ಸ್ ದೇ ಡಿಡ್ಂಟ್ ಲೂಸ್ ದ ವಿಕೆಟ್. ಫೋರ್ತ್ ನಾನು ಓವರ್ ಹೇಳಿದ್ದು ಅಲ್ಲೇ ಶುಭ್ಮನ್ ಗಿಲ್. ಈ ಅಪ್ರೋಚ್ ತಗೊಂಡಿರ್ಬೋದಾಗಿತ್ತು ಅಂತ ನನ್ಗೆ ಅನ್ಸ್ತು. ಯಾಕೆಂದ್ರೆ ಫಸ್ಟ್ 4 ಓವರ್ಸ್ ಅಲ್ಲಿ ಭುವನೇಶ್ವರ್ ಕುಮಾರ್ ಮತ್ತೆ ಹೇಸಲ್ವುಡ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಅಂದ್ರೆ ಒಳ್ಳೆ ಹೌದು. ಲೈನ್ ಅಂಡ್ ಲೆಂತ್ ಟೈಟ್ ಆಗಿ ಇಟ್ಟಿದ್ರು, ವಿಕೆಟ್ಸ್ ಬೀಳಿಲ್ಲ ಅನ್ನೋದು ಬಿಟ್ರೆ ದೇ ವರ್ ಬೌಲಿಂಗ್ ವೆರಿ ವೆಲ್. ಅವ್ರು ಅದಕ್ಕೆ ರೆಸ್ಪೆಕ್ಟ್ ಮಾಡಿದ್ರು. ದೇ ರೆಸ್ಪೆಕ್ಟೆಡ್ ದ ಬೌಲಿಂಗ್ ಅಂಡ್ ದೇ ವರ್ ಲೈಕ್ ಓಕೆ ಫಸ್ಟ್ 4 ಓವರ್ಸ್ ಹೆಂಗೂ ನಾವು ತುಂಬಾ ದೊಡ್ಡ ಟಾರ್ಗೆಟ್ ಏನ್ ಚೇಸ್ ಮಾಡ್ತಿಲ್ಲ, ಅವ್ರಿಗೆ ಅದು ಒಂದು ಅಡ್ವಾಂಟೇಜ್ ಆಗೋಯ್ತು. ಯಾಕೆ ಸ್ಲೋ ಆಗಿ ತಗೊಂಡ್ರು ಅನ್ನೋದಕ್ಕೆ ಅದು ಒಂದು ಅಡ್ವಾಂಟೇಜ್, ಎಸ್, ಅದು ಒಂದು ರೀಸನ್. ಟಾರ್ಗೆಟ್ ವಾಸ್ ನಾಟ್ ಬಿಗ್. ಹೌದು, ಯಾಕೆಂದ್ರೆ ಅವ್ರೇನ 200 ಪ್ಲಸ್ ಮಾಡ್ಬೇಕಾಗಿದ್ರೆ ಪ್ರಾಬ್ಲಿ ಫಸ್ಟ್ ಇಂದ ಅವರು ಹೊಡಿಯಕ್ ಸ್ಟಾರ್ಟ್ ಮಾಡಿ ವಿಕೆಟ್ಸ್ ಬಿದ್ದಿರೋದೇನೋ ಪ್ರೆಷರ್ಗೆ. ಹೌದು. ಬಟ್ ಇಲ್ಲೇನಾಗೋಯ್ತು, ಬಿಕಾಸ್ ದೇ ವರ್ ಚೇಸಿಂಗ್ ಅರೌಂಡ್ ಲೈಕ್ 8.5 ರನ್ಸ್ ಪರ್ ಓವರ್ ಆಗಿರೋದ್ರಿಂದ ಅವ್ರು ಏನ್ ಮಾಡಿದ್ರು, ಓಕೆ ಫಸ್ಟ್ 4 ಓವರ್ಸ್ ಆಡ್ಕೊಳ್ಳೋಣ, ಆಮೇಲೆ ನೋಡೋಣ, ನಾವು ಫಸ್ಟ್ ಸೆಟ್ ಆಗೋಣ ಅನ್ನೋ ರೀತಿಲಿ ಆಡಿದ್ರು. ಹಂಗೂ ಶುಭ್ಮನ್ ಗಿಲ್ ಬಿದ್ರು, ಬಟ್ ಅದಾದ್ಮೇಲೆ ಜಾಸ್ ಬಟ್ಲರ್ ಕೇಮ್ ಇನ್, ಸಾಯಿ ಸುದರ್ಶನ್ ಅವರಿಬ್ರು ಆಕ್ಚುಲಿ ಮ್ಯಾಚ್ ತಗೊಂಡ್ ಹೊಟ್ಟೋಗ್ಬಿಟ್ರು. ಅವ್ರಿಬ್ರು Yes. ಸಾಯಿ ಸುದರ್ಶನ್ ವಿಕೆಟ್ ಬೀಳೋ ಅಷ್ಟೊತ್ತಿಗೆ ಐ ಥಿಂಕ್ ವಿ ಆಲ್ ನ್ಯೂ ವಾಟ್ ದ ರಿಸಲ್ಟ್ ವಾಸ್ ಗೋಯಿಂಗ್ ಟು Yeah, ಬಿ, yeah, yeah. It was very clear. ಅನ್ಲೆಸ್ ಅಂಡ್ ಅಂಟಿಲ್ ಅಲ್ಲೇನೋ ದೊಡ್ಡ ಮಿರಾಕಲ್ ಆಗಿ ಯಾರೋ ಹ್ಯಾಟ್ರಿಕ್ ವಿಕೆಟ್ಸ್ ಎಲ್ಲ ತೆಗೆದು ಆತರ ಏನೋ ಆಗಿರ್ಬೇಕಾಗಿತ್ತು ಅಷ್ಟೇ. ಅದ್ ಬಿಟ್ರೆ ಅಲ್ಲಿ ಅಷ್ಟೊತ್ತಿಗೆ ಸಾಯಿ ಸುದರ್ಶನ್ ಬೀಳೋ ಅಷ್ಟೊತ್ತಿಗೆ ವಿ ಆಲ್ರೆಡಿ ನ್ಯೂ ದ ರಿಸಲ್ಟ್. ಅಂಡ್ ಸೊ ಅವ್ರದ್ದು ಇವಾಗ ಬ್ಯಾಟಿಂಗ್ ಅಲ್ಲಿ ಬ್ಯಾಟಿಂಗ್ ಆರ್ಡರ್ ಅಲ್ಲಿ ನಂದೊಂದು ಕ್ವಶನ್ ಇದೆ ವಿಜಿ. ಸೊ ಶೆರಿಫಿನ್ ರುತ್ಫರ್ಡ್ ನ ಏನಕ್ಕೆ ತಗೊಂಡ್ಬಂದ್ರು ಅಂತ ಆಸ್ ಅನ್ ಇಂಪ್ಯಾಕ್ಟ್ ಪ್ಲೇಯರ್, ಬಿಕಾಸ್ ಸ್ಕೋರ್ ವಾಸ್ just ನಾಟ್ they ದಟ್ want to ಬಿಗ್. finish off the game ಅಷ್ಟೇ. they just wanted to finish off the game because Rutherford is a ಏನದು hard hitting batsman. He's from West Indies, so he's ಅವನು ದೈತ್ಯ ಅವನು. ಸೊ he starts hitting sixes and fours. ಸೊ ಅದೊಂದು ರೀಸನ್ ಗೋಸ್ಕರ ತಗೊಂಡ್ಬಂದ್ರು. ಅಂಡ್ ಐ ಥಿಂಕ್ ಅವ್ರದ್ದು ಸ್ಟ್ರೈಕ್ ರೇಟ್ ನೋಡಿದ್ರೆ ಅದು ಪ್ರೂವ್ ಆಗುತ್ತೆ. 18 ಬಾಲ್ಸ್ ಅಲ್ಲಿ 30 ರನ್ಸ್, 3 ಸಿಕ್ಸಸ್. ಸೊ ಹಿ ಹಸ್ ಡನ್ ಹಿಸ್ ಜಾಬ್. ಅವ್ರ ಏನಾಯ್ತಂದ್ರೆ ಅವ್ರಿಗೆ ಇನ್ನೊಂದೇನು ಚೇಸಿಂಗ್ ಅಲ್ಲಿ ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ಸ್ ಏನಾಗುತ್ತೆ ಅಂದ್ರೆ ತುಂಬಾ ಕ್ಲೋಸ್ ಬರ್ತಾ ಲಾಸ್ಟ್ ಓವರ್ಸ್ ಬರ್ತಾ ಕೆಲವೊಬ್ರು ಚೋಕ್ ಆಗ್ತಾರೆ ಅಂದ್ರೆ ಲೈಕ್ ಸಡನ್ಲಿ ದೇ ಸ್ಟಾರ್ಟ್ ಲೂಸಿಂಗ್ ದ ವಿಕೆಟ್. ಅವ್ರು ಹೊಡೆಯಕ್ ಗೊತ್ತಾಗಲ್ಲ, ಏನೋ ಆಗೋಗುತ್ತೆ, ಕೊನೆ ಲಾಸ್ಟ್ ಬಾಲ್ ಬಂದ್ಬಿಡುತ್ತೆ, ಲಾಸ್ಟ್ ಓವರ್ ಬಂದ್ಬಿಡುತ್ತೆ. ಸೊ ಜಿಟಿನವ್ರು ಏನ್ ಬುದ್ಧಿ ಉಪಯೋಗಿಸೋದಂದ್ರೆ, ಆಯ್ತಪ್ಪ ಇವಾಗ ಹೆಂಗೂ ಜಾಸ್ ಬಟ್ಲರ್ ಅಲ್ಲಿ ಇದಾರೆ, ನಾವ್ ಇನ್ನೇನ್ ಗೆಲ್ಲೋ ಹತ್ರಕ್ ಬಂದಿದೀವಿ, ಇವಾಗ ವಿಕೆಟ್ಸ್ ಕಳ್ಕೊಳ್ಳೋದು, ಕೊನೆ ಬಾಲ್ ಹತ್ರಕ್ ಹೋಗೋದು ಅದೆಲ್ಲ ಬೇಡ. ಗೆಲ್ಲುವಾಗ ಸ್ವಲ್ಪ ಬೇಗನೆ ಗೆದ್ಬಿಡೋಣ, ಒಂದ್ 2-3 ಓವರ್ ಇಟ್ಕೊಂಡ್ ಗೆಲ್ಲೋಣ. 1 ಓವರ್ ನಮ್ಗೆ ನೆಟ್ ರನ್ ರೇಟ್ ಹೆಲ್ಪ್ ಆಗುತ್ತೆ. ಸೊ ನೀನು ಇದು ಇದು ಟೇಬಲ್ ನೋಡಕ್ ಹೋದ್ರೆ ಟೇಬಲ್ ಅಲ್ಲಿ ನಿನ್ಗೆ ನೆಟ್ ರನ್ ರೇಟ್ ವೆರಿ ಮಚ್ ಮ್ಯಾಟರ್ ಆಗ್ತಾ ಹೋಗುತ್ತೆ. ಇಫ್ ಯು ಕ್ಯಾನ್ ಸಿ ದ ಎನ್ ಆರ್ ಆರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಒಂದೊಂದ್ ಮ್ಯಾಚ್ಗೂ. ಸೊ ನೀನ್ ಎಷ್ಟು ಬೇಗ ಗೆಲ್ತೀಯಾ, ಎಷ್ಟು ಡಾಮಿನೆಂಟ್ ಆಗಿ ಗೆಲ್ತೀಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೊನೆಗೆ ಪಾಯಿಂಟ್ ವೈಸ್ ಕೊನೆಗೆ ಏನಾಗುತ್ತೆ, ಲೀಗ್ ಸ್ಟೇಜ್ 14 ಮ್ಯಾಚ್ ಮುಗಿಯೋ ಅಷ್ಟೊತ್ತಿಗೆ ಯಾರ ಪಾಯಿಂಟ್ ಸೇಮ್ ಇದ್ರೂನು ನೆಟ್ ರನ್ ರೇಟ್ ಮೇಲೆ ಕೆಲವೊಬ್ರು ಕ್ವಾಲಿಫೈ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಟೀಮ್ಸ್, ದೇ ವಾಂಟ್ ಟು ಫಿನಿಶ್ ಆಫ್ ದ ಗೇಮ್ ಅರ್ಲಿ. ಇವಾಗ ಉಳಿಸ್ಕೊಳಕ್ ಇಷ್ಟಪಡಲ್ಲ. ಸೊ ಅದಕ್ಕೆ ಏನ್ ಮಾಡೋದು, 2-1 ನೆವಾಗುತ್ತಲ್ಲ, ಒಂದು ಬೇಗನೂ ಮುಗಿಸ್ಬೋದು, ಇನ್ನೊಂದು ಕೊನೆ ಬಾಲ್ ಹತ್ರಕ್ ಹೋಗೋದು, ಏನೋ ಆಗೋದು, ಸೂಪರ್ ಓವರ್ ಹೋಗೋದು, ಅದೆಲ್ಲ ಚಾನ್ಸಸ್ ಬೇಡ ಆಗೋರು, ಬೇಗ ಹೊಡೆದ್ ಮುಗಿಸ್ಬಿಡೋಣ ಅನ್ನೋದು ಒಂದು ಮೈಂಡ್ ಸೆಟ್ ಇಟ್ಕೊಂಡು ಮುಗಿಸ್ಬಿಡೋಣ ಗೇಮ್ ನ ಅಂತ ಮಾಡಿರ್ತಾರೆ. ಸೊ ಎರಡೂ ಪಾಸಿಬಿಲಿಟೀಸ್ ಅಲ್ಲಿ ಅವ್ರು ಯೋಚನೆ ಮಾಡಿರ್ತಾರೆ ಅದನ್ನ. But I think Butler is again. Butler is he's No back to doubt. his form actually. Yeah, very much. Actually, match ಅಲ್ಲಿ there were a lot of questions about Butler being an opener as well. ಓಪನರ್ ಗೆ ಸಜೆಸ್ಟ್ ಮಾಡಬಹುದು ಅಂತ. ಆಕ್ಚುಲಿ ಬೇರೆ ಯಾವ್ದೇ ಟೀಮ್ ಅಲ್ಲಿ ಆಡಿದ್ರು ಜಾಸ್ ಬಟ್ಲರ್ ವಾಸ್ ಓಪನಿಂಗ್. ಅದ್ರಲ್ಲಿ ಬೇರೆ ಕ್ವಶನ್ ಮಾರ್ಕೇ ಇಲ್ಲ. ಹಿ ವುಡ್ ಹ್ಯಾವ್ ಓಪನ್ ನಾನ್ ಸ್ಟ್ರೈಕರ್ ಯಾವ್ದೋ ಒಂದ್ ಕಡೆ ಹಿ ವುಡ್ ಹ್ಯಾವ್ ಓಪನ್. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಸಾಯಿ ಸುದರ್ಶನ್ ಇಸ್ ಪ್ಲೇಯಿಂಗ್ ವೆರಿ ವೆಲ್. ಲಾಸ್ಟ್ 3 ಮ್ಯಾಚಸ್ ಅಲ್ಲಿ ಐ ಥಿಂಕ್ ಹಿ ಹ್ಯಾಸ್ ಸ್ಕೋರ್ಡ್ ಅ ವೆರಿ ಗುಡ್ ರನ್ಸ್. ಆಮೇಲೆ ಶುಭ್ಮನ್ ಗಿಲ್ ಇಂಡಿಯಾಗೆ ಓಪನಿಂಗ್ ಮಾಡೋರು. ಸೊ ಅದೇನಾಗುತ್ತೆ, ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಅದೊಂದೇ ಕಾರಣಕ್ಕೋಸ್ಕರ ಜಾಸ್ ಬಟ್ಲರ್ 1 ಡೌನ್ ಆಡ್ತಾ ಇರೋದು. ಅದರ್ವೈಸ್ ದರ್ ಇಸ್ ನೋ ಅದರ್ ರೀಸನ್. ಎನಿ ಅದರ್ ಟೀಮ್ IPL ಅಲ್ಲಿ ಯಾವುದೇ ಟೀಮ್ ಆಡಿದ್ರು ಐ ಥಿಂಕ್ ಜಾಸ್ ಬಟ್ಲರ್ ವುಡ್ ಹ್ಯಾವ್ ಬೀನ್ ಓಪನರ್ ಇನ್ ದಟ್ ಟೀಮ್. ಸೊ ನಮ್ಮ ಇದು GT ಬ್ಯಾಟಿಂಗ್ ಆರ್ಡರ್ ಆಯ್ತು. ಸೊ ಫೈನಲಿ ಬೌಲಿಂಗ್, RCB ಬೌಲಿಂಗ್ ಏನ್ ಹೇಳ್ತೀಯ ವಿಜಯ್?
I think if Bhuvneshwar and ಬೌಲಿಂಗ್ Hazlewood, what do you say? ಅದೇ ನಾನು ಹೇಳಿದಂಗೆ ಫಸ್ಟ್ 5 overs Hmm. ಎಕನಾಮಿಕಲ್ ಬೌಲಿಂಗ್ ಆಯ್ತು. ದೇ ಡಿಡ್ Hmm. ವೆರಿ ಗುಡ್. ಒಂದು Hmm. ಭುವನೇಶ್ವರ್ ಕುಮಾರ್ ಕಂಟ್ರೋಲ್ಡ್ ಅಂಡ್ ಇವನ್ ಜಾಸ್ ಹೇಜಲ್ವುಡ್, ಆಲ್ದೋ Hmm. ಜಾಸ್ ಹೇಜಲ್ವುಡ್ ಬೌಲಿಂಗ್ ಲಾಸ್ಟ್ ಫಿಗರ್ಸ್ ಓವರ್ ಅಲ್ಲಿ ತೋರ್ಸಲ್ಲ, ಯಾಕಂದ್ರೆ ಅಷ್ಟೇ. ಲಾಸ್ಟ್ ಅಲ್ಲಿ ಬಿಕಾಸ್ ರನ್ ರೇಟ್ ಏನ್ ಪ್ರೆಷರ್ ಇರಲಿಲ್ಲ, ದೇ ಆಲ್ಸೋ ಸ್ಟಾರ್ಟೆಡ್ ಪ್ಲೇಯಿಂಗ್ ಆಲ್ ಕೈಂಡ್ ಹ್ಮ್. ಆಫ್ ಶಾಟ್ಸ್. ಅದ್ Yeah. ಬಿಟ್ಬಿಟ್ರೆ ಸ್ಟಾರ್ಟಿಂಗ್ ಅಲ್ಲಿ ಜಾಸ್ ಹ್ಮ್. ಹೇಜಲ್ವುಡ್ ಅಂಡ್ ಭುವನೇಶ್ವರ್ ಕುಮಾರ್ ತುಂಬಾ ಚೆನ್ನಾಗಿ ಹ್ಮ್. ಬೌಲಿಂಗ್ ಮಾಡಿದ್ರು. ಬಟ್ ದ ಹ್ಮ್. ಓನ್ಲಿ ಪ್ರಾಬ್ಲಮ್ ದೇರ್ ವಾಸ್ ವಿಕೆಟ್ಸ್ ಹ್ಮ್. ಬೀಳಲಿಲ್ಲ. ವಿಕೆಟ್ಸ್ ಬಿಡ್ಲಿಲ್ಲ. ಫಸ್ಟ್ 5 overs ಅಲ್ಲಿ ಯಾವಾಗ ವಿಕೆಟ್ ಬೀಳಲಿಲ್ಲ, ಆಲ್ದೋ 6th over ಅಲ್ಲಿ ಅಗೇನ್ ನಾನು ಹೇಳ್ದಂಗೆ 6th over ಅಲ್ಲಿ ಶುಭ್ಮನ್ ಗಿಲ್ ಬಿದ್ರು, ಒನ್ ಹ್ಮ್. ವಿಕೆಟ್ ಎಟ್ ದಟ್ ಪಾಯಿಂಟ್ ಆಫ್ ಟೈಮ್ ವಾಸ್ ಟೂ ಲೆಸ್. ಹ್ಮ್. 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 ಈ ಮ್ಯಾಚ್ ಏನಾರು RCB ಗೆಲ್ಬೇಕಂತಿದ್ರೆ ಇಟ್ ಶುಡ್ ಹ್ಯಾವ್ ಬೀನ್, ಅವರು ದೇ ಹ್ಮ್. ಶುಡ್ ಹ್ಯಾವ್ ಬೀನ್ ಲೈಕ್ 30-3, ಹ್ಮ್. 40-3 ಆ ಹ್ಮ್. ರೇಂಜ್ ಅಲ್ಲಿ ಇದ್ದಿರ್ಬೇಕಾಗಿತ್ತು. ಹ್ಮ್. ಅವಾಗ ಹ್ಮ್. ಇಟ್ ವುಡ್ ಹ್ಯಾವ್ ಮೇಡ್ ಸೆನ್ಸ್. ಸೊ ಹ್ಮ್. ಒಂದೇನಾಗೋಯ್ತು ಅಂದ್ರೆ, ಆಲ್ದೋ ಅವರು ತುಂಬಾ ಟೈಟ್ ಆಗಿ ಎಕನಾಮಿಕಲ್ ಆಗಿ ಬೌಲಿಂಗ್ ಮಾಡಿದ್ರು, ಹ್ಮ್. ಹ್ಮ್. ವಿಕೆಟ್ಸ್ ಕಾಲಮ್ ಅಲ್ಲಿ ಪ್ರಾಬ್ಲಮ್ ಆಯ್ತು ಹ್ಮ್. 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 ಮೊದಲನೇದು. ಓಕೆ. ಆಮೇಲೆ ಸೆಕೆಂಡ್ ಥಿಂಗು, ಅವರು ಯಾಕೆ ಆ ರಸಿಕ್ ಸಲಾಮ್ದಾರ್ನ ಇಂಪ್ಯಾಕ್ಟ್ ಇಂಪ್ಯಾಕ್ಟ್. ಪ್ಲೇಯರ್ ಆಗಿ ತಗೊಂಬಂದ್ರು, ಅದು ನನಗೆ ನಿಜವಾಗ್ಲೂ ಅರ್ಥ ಆಗ್ಲಿಲ್ಲ. ಬಿಕಾಸ್ ಹ್ಮ್. ಹ್ಮ್. ಐ ಹ್ಮ್. ಥಿಂಕ್ ನಾವು ಸಾಯಿ ಸ್ವಪ್. ಕಿಶೋರ್ ಎಲ್ಲ ಬೌಲಿಂಗ್ ಮಾಡೋದು ನೋಡಿದ್ರೆ ಹ್ಮ್. 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 ವಿ ಶುಡ್ ಹ್ಯಾವ್ ಗಾನ್ ಫಾರ್ ಸ್ವಪ್ನಿಲ್ ಸಿಂಗ್ ಸ್ವಪ್ನಿಲ್ ಅಥವಾ ಸಿಂಗ್. ಹ್ಮ್. ಸುಯಾಂಶು ಶರ್ಮಾ. ಐ ವುಡ್ ಹ್ಯಾವ್ ಪ್ರಿಫರ್ಡ್ ಸ್ವಪ್ನಿಲ್ ಸಿಂಗ್ ಹ್ಮ್. ಹ್ಮ್. ದ್ಯಾನ್ ಸುಯಾಂಶು ಶರ್ಮಾ. ಯಾಕಂದ್ರೆ ಸುಯಾಂಶು ಶರ್ಮಾ ಲಾಸ್ಟ್ 2 matches ಅಲ್ಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಏನ್ ಮಾಡಿಲ್ಲ. ಹ್ಮ್. ಬಟ್ ಹ್ಮ್. ಸ್ವಪ್ನಿಲ್ ಸಿಂಗ್ ಕೊಡ್ಬೋದಾಗಿತ್ತು. ಈ ಆಲ್ಸೋ ವಾಸ್ ಅ ಲೆಫ್ಟ್ ಹ್ಯಾಂಡ್ ಬೌಲರ್. he ಹ್ಮ್. could have ಹ್ಮ್. he could have tried what Sai Kishore tried. ಹ್ಮ್. ಯಾಕೆಂದ್ರೆ ಇವಾಗ ಎಲ್ಲರೂ ಹೇಳ್ಬೋದು ಕೃಣಾಲ್ ಪಾಂಡ್ಯನು ಲೆಫ್ಟ್ ಹ್ಯಾಂಡ್ ಬೌಲರ್ ಇದ್ನಲ್ಲ ಅಂತ. ಹ್ಮ್. ಹಿಯರ್ ದ ಪ್ರಾಬ್ಲಮ್ ಇಸ್, ಇವಾಗ ಇದು ನನ್ನ ಅನಾಲಿಸಿಸ್, ನಮ್ಮ ಪರ್ಸನಲ್ ಅನಾಲಿಸಿಸ್ ಆಯ್ತಾ. ಹ್ಮ್. ಕೃಣಾಲ್ ಪಾಂಡ್ಯ ಇಸ್ ನಾಟ್ ಅ ಬಿಗ್ ಟರ್ನರ್ ಆಫ್ ದ ಬಾಲ್. ಹಿ ಹ್ಮ್. ವೋಂಟ್ ಟರ್ನ್ ದ ಬಾಲ್. ಸೊ ಹ್ಮ್. ಅವ್ರ ಹ್ಮ್. ವೇರಿಯೇಷನ್ಸ್ ಇಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಸ್ಪೀಡ್. ಸ್ಪೀಡ್. ಸ್ಪೀಡ್ ಅಲ್ಲಿ ಎಷ್ಟು ವೇರಿಯೇಷನ್ಸ್ ಮಾಡ್ತೀನಿ ನಾನು, ಇವಾಗ 70 ಕಿಲೋಮೀಟರ್ ಮಾಡಿದ್ನ, 90 ಕಿಲೋಮೀಟರ್ ಮಾಡಿದ್ನ, 100 ಕಿಲೋಮೀಟರ್ ಮಾಡಿದ್ನ, ಆ ಎಸೆತ ನಾನು ಯಾವ ಸ್ಪೀಡ್ ಅಲ್ಲಿ ಮಾಡ್ತಾ ಇದೀನಿ ಅದ್ರ ಮೇಲೆ ತುಂಬಾ ಫೋಕಸ್ ಮಾಡ್ತಾರೆ ಅವರು ಜಾಸ್ತಿ ಟರ್ನ್ ಮಾಡಲ್ಲ ಬಾಲ್ ನ. ಹ್ಮ್. 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 ಬಟ್ ಸಾಯಿ ಕಿಶೋರ್ ಹ್ಯಾಡ್ ದಟ್ ಅಡ್ವಾಂಟೇಜ್ ಆಲ್ಸೋ, ವೇರ್ ಅವರು ಟರ್ನು ಮಾಡ್ತಾ ಇದ್ರು ಜೊತೆಗೆ ಸ್ಪೀಡ್ ವೇರಿಯೇಷನ್ಸ್ ಮಾಡ್ತಾ ಇದ್ರು. ಹ್ಮ್. ಹ್ಮ್. ಸೊ ಹ್ಮ್. ನನಗನ್ಸಿದ್ ಏನಂದ್ರೆ ಇದು ಇವಾಗ ಇದು ತುಂಬಾ ಜನ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಸ್ಪಿನ್ನರ್ಸ್ ಫ್ರೆಂಡ್ಲಿ ಆಯ್ತು ಅಂತಂದ್ರೆ ಅದ್ 2 ತರ ಇದೆ ಸ್ಪಿನ್ನರ್ಸ್ ಫ್ರೆಂಡ್ಲಿ. ಹ್ಮ್. ಒಂದು ಬಾಲ್ ಟರ್ನ್ ಮಾಡೋರ್ಗೆ ಫ್ರೆಂಡ್ಲಿ ಆಗುತ್ತೆ, ಪ್ಲಸ್ ಹ್ಮ್. ಇನ್ನೊಂದು ಸ್ವಲ್ಪ ಸ್ಪೀಡ್ ವೇರಿಯೇಷನ್ಸ್ ಮಾಡೋರ್ಗೆ ಫ್ರೆಂಡ್ಲಿ ಆಗುತ್ತೆ. 2 ತರ ಆಗುತ್ತೆ. ಇವಾಗ ಚೆನ್ನೈ ಅಂತ ಪಿಚ್ ಗಳಿಗೆ ಹೋದ್ರೆ ಏನಾಗುತ್ತೆ, ಅಲ್ಲಿ ಮುಂಚೆನೆ ಬಾಲ್ ಸ್ವಲ್ಪ ಸ್ಟಿಕ್ ಆಗುತ್ತೆ, ಸ್ಲೋ ಆಗುತ್ತೆ. ಅಂದ್ರೆ ಪಿಚ್ ಬಿದ್ದಾದ್ಮೇಲೆ ಬಾಲ್ ಎದ್ದು ಬರೋದು ಸ್ಲೋ. ಅವಾಗ ಬ್ಯಾಟ್ಸ್ಮನ್ಸ್ ಹೊಡೆಯೋದಕ್ಕೆ ಕಷ್ಟ. ಅವಾಗ ನೀವು ಸ್ಪೀಡ್ ವೇರಿಯೇಷನ್ಸ್ ಮಾಡ್ಕೊಂಡು ಸ್ಪಿನ್ ಮಾಡದೆ ಹೋದ್ರೂ ಪರವಾಗಿಲ್ಲ, ಸ್ಪೀಡ್ ವೇರಿಯೇಷನ್ಸ್ ಮಾಡಬೇಕು, ಬ್ಯಾಟ್ಸ್ಮನ್ ನ ಗೆಸ್ಸಿಂಗ್ ಮಾಡಬೇಕು, ಯಾವ ಸ್ಪೀಡ್ ಅಲ್ಲಿ ಬರ್ತಾ ಇದೆ ಬಾಲ್, ಅದನ್ನೆಲ್ಲ ಗೆಸ್ ಮಾಡೋ ತರ ಮಾಡೋದಕ್ಕೆ ಚೆನ್ನೈ ಅಥವಾ ಬೇರೆ ತರ ಪಿಚ್ ಯಾವ್ದು ಸ್ವಲ್ಪ ಗ್ರಿಪ್ಪಿಂಗ್ ಆಗಿರುತ್ತೆ, ಸ್ಟಿಕ್ ಆಗುತ್ತೆ, ಬಾಲ್ ಗ್ರಿಪ್ ಆಗುತ್ತೆ ಪಿಚ್ಗೆ ಅಂತ ಹೇಳ್ತಾರೆ. ಬಾಲ್ ಗ್ರಿಪ್ ಆಗುತ್ತೆ ಪಿಚ್ಗೆ ಅಂದ್ರೆ ಇಟ್ ಹೋಲ್ಡ್ಸ್ ಆನ್ ಟು ದ ಪಿಚ್ ಅಂಡ್ ದೆನ್ ಕಮ್ಸ್ ವೆರಿ ಸ್ಲೋಲಿ. ಹ್ಮ್. ಸೊ ಹ್ಮ್. ಆ ತರ ಸಿನಾರಿಯೋಸ್ ಅಲ್ಲಿ ಬಾಲ್ ಸ್ಪಿನ್ ಆಗದೆ ಹೋದ್ರೂ ಪರವಾಗಿಲ್ಲ. ಬಟ್ ಹ್ಮ್. ಈ ಚಿನ್ನಸ್ವಾಮಿ ಅಂಡ್ ಅದರ್ ಸ್ಟೇಡಿಯಮ್ಸ್ ವೇರ್ ಗ್ರಿಪ್ ಆಗ್ತಾ ಇಲ್ಲ ಬಾಲು, ಅಂತ ಟೈಮಲ್ಲಿ ಸ್ಪಿನ್ ಆಗ್ಬೇಕು ಸ್ವಲ್ಪ. ಬರೀ ಸ್ಪೀಡ್ ವೇರಿಯೇಷನ್ಸ್ ಒಂದೇ ಸಾಕಾಗಲ್ಲ ಅಂತ ಈಸ್ ವಾಟ್ ನಾನ್ ಅನ್ಕೊಂಡಿರೋದು, ನನ್ನ ಒಪಿನಿಯನ್ ಸ್ಪಿನ್ನರ್ಸ್ ಇದು. ಯಾರಿದ್ದಾರೆ So, RCB ಅಲ್ಲಿ? ಯಾರು ಇಲ್ಲ ಅನ್ಕೊಂತೀನಲ್ಲ. ವಿ ಡೋಂಟ್ ಹ್ಯಾವ್ ಅದೇ ನಾನು ಪೀಪಲ್ ಹೂ ಹೇಳಿದಂಗೆ ಇವಾಗ ಸ್ಪಿನ್ 3 ಜನ ಸ್ಪಿನ್ನರ್ಸ್, ಬಾಲ್. ಒಂದು ಕೃಣಾಲ್ ಹ್ಮ್. ಪಾಂಡ್ಯ, ಇನ್ನೊಂದು ಹ್ಮ್. ಸ್ವಪ್ನಿಲ್ ಸಿಂಗ್, ಇನ್ನೊಂದು ಸುಯಾಂಶು ಸುಯಾಂಶು. ಶರ್ಮಾ. ಹ್ಮ್. 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 ಸೊ ನಂದು ನನ್ಗೆ ನಾನು ಐ ಥಿಂಕ್ ಮುಂಚೆನೂ ಮಾತಾಡಿದೀವಿ ಸೇಯಿಂಗ್ ದಟ್ RCB ಸ್ಪಿನ್ ಇಸ್ ಲುಕಿಂಗ್ ವೀಕ್ ಅಂತ. ಹ್ಮ್. ಸೊ ಹ್ಮ್. ಸ್ಪಿನ್ ಲುಕಿಂಗ್ ವೀಕ್ ಅಂದ್ರೆ ಇವಾಗ ಚೆನ್ನೈಗೆ ಹೋಗ್ಬಿಟ್ಟು ನಾವು ಮಾಡಿದ್ ಗೆದ್ವಲ್ಲ ಅಂದ್ರೆ, ಬೇಕಾದ್ರೆ ಹ್ಮ್. ಚೆನ್ನೈದು ಮ್ಯಾಚ್ ತೆಗೆದು ನೋಡಿ. ಹ್ಮ್. ಚೆನ್ನೈ ಚೆನ್ನೈ ಮ್ಯಾಚ್ ಅಲ್ಲೂನುವೆ ಹ್ಮ್. ಕೃಣಾಲ್ ಪಾಂಡ್ಯ 2 runs 25 runs ಹೊಡ್ಸ್ಕೊಂಡಿದ್ದಾರೆ, 2 overs ಹ್ಮ್. 25 runs ಹ್ಮ್. ಹ್ಮ್. ಆರ್ ಸಮಥಿಂಗ್ ಲೈಕ್ ದಟ್. ಸೊ ಹ್ಮ್. ನಿಮ್ಗೆ ಅದೊಂದ್ ಸ್ವಲ್ಪ ಸ್ಪಿನ್ ಟರ್ನ್ ಅಂಡ್ ಇದಾಗೋದು ಬೇಕಾಗತ್ತೆ. ಹ್ಮ್. ಅದ್ ಯಾವಾಗ ಅದು ಆಗಲ್ಲ, ದಟ್ಸ್ ವೆನ್ ದ ಪ್ರಾಬ್ಲಮ್ ಸ್ಟಾರ್ಟ್ಸ್. ಹ್ಮ್. 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 ಸೊ ಬಾಲ್ ಸ್ಪಿನ್ ಆಗ್ಬೇಕು, ಹ್ಮ್. 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 ಟರ್ನ್ ಆಗ್ಬೇಕು, ಅವಾಗ ಹ್ಮ್. ಇಟ್ ಮ್ಯಾಟರ್ಸ್. ಹ್ಮ್. ಇಲ್ಲ ಅಂದ್ರೆ ಏನಾಗುತ್ತೆ, ಬರೀ ವೇರಿಯೇಷನ್ಸ್ ಅಲ್ಲಿ ಮಾಡ್ತಾ ಹೋದ್ರೆ ದಿಸ್ ಇಸ್ ವೇರ್ ದ ರಿಸಲ್ಟ್ ಈಸ್. ಹ್ಮ್. ಐ ಥಿಂಕ್ ಸ್ಪಿನ್ ಒಂಚೂರು ವರ್ಕ್ ಮಾಡ್ಬೇಕು. ಐ ಡೋಂಟ್ ನೋ ಯಾರನ್ನ ಕರ್ಕೊಂಡ್ ಬರ್ತಾರೆ ವರ್ಕ್ ಮಾಡಕ್ಕೆ ಅಂತ, ಬಟ್ ಸ್ಪಿನ್ ವರ್ಕ್ ಮಾಡ್ಬೇಕು. ಹ್ಮ್. ನೋಡೋಣ ಪಾಸಿಬಿಲಿಟೀಸ್ ಏನಿದೆ ಹೆಂಗಿದೆ ಅಂತ. ಆಸ್ ಆಫ್ ನೋ ಐ ಥಿಂಕ್ ಅದೇ ನೀನ್ ಹೇಳಿದಾಗ ಸ್ಪಿನ್ ಆರ್ಡರ್ ಇಸ್ ಲಿಟ್ಲ್ ಬಿಟ್ ಡಿಫಿಕಲ್ಟ್. ಯಾರು ಇಲ್ಲ, ವೇರಿಯೇಷನ್ಸ್ ಮಾಡೋರು ಇಲ್ಲ. ನೋಡೋಣ. ಹೌದು, ನೋಡೋಣ. ಅದೇ ಅದೇ ದಟ್ ಈಸ್ ಐ ಥಿಂಕ್ ಒನ್ ಆಫ್ ದ ಚಾಲೆಂಜಸ್ ಗೋಯಿಂಗ್ ಫಾರ್ವರ್ಡ್. ಯಾಕೆಂದ್ರೆ ಬೇರೆ ಪಿಚರ್ಸ್ ಗೆಲ್ಲ ಹೋದಾಗ ಹ್ಮ್. ಸ್ಪಿನ್ನರ್ಸ್ ಈ ತರ ವೇರಿಯೇಷನ್ಸ್ ಮಾಡಿದ್ರೆ ವೆರಿ ಈಸಿ ಪಿಕ್ ಮಾಡ್ಬಿಡ್ತಾರೆ ಹ್ಮ್. ಬ್ಯಾಟ್ಸ್ಮನ್ಸ್. ಹ್ಮ್. ಸೊ ಅದ್ರ ಜೊತೆಗೆ ಏನಾದ್ರು ಸ್ವಲ್ಪ ಬೇರೆ ಟ್ಯಾಕ್ಟಿಕ್ಸ್ ಇರ್ಬೇಕಾಗತ್ತೆ. ಆ ಹ್ಮ್. ಟ್ಯಾಕ್ಟಿಕ್ಸ್ ಹೆಂಗ್ ವರ್ಕ್ ಆಗತ್ತೆ ಅದೇ ಹ್ಮ್. ಗೊತ್ತಿಲ್ಲ. ಅದನ್ನ ಕಾದ್ ನೋಡೋ ಪರಿಸ್ಥಿತಿ ಬಂದಿದೆ ಇವಾಗ. ನೆಕ್ಸ್ಟ್ ಮ್ಯಾಚ್ ಹ್ಮ್. ಯಾವಾಗ ಆಗತ್ತೆ ಅವಾಗ ವಿ ಹ್ಯಾವ್ ಟು ಹ್ಮ್. ಸಿ ವೆನ್ ವಿ ಆರ್ ಗೋಯಿಂಗ್ ಟು
ಲುಕ್ ಎಟ್ ದ ಸಿನಾರಿಯೋ ನೆಕ್ಸ್ಟ್ ಅಂತ. ಸೊ ನೆಕ್ಸ್ಟ್ ಮ್ಯಾಚ್ ವಿ ಹ್ಯಾವ್ ಇಟ್ ವಿತ್ ಯಾರ ಜೊತೆ ಇದೆ ಅಂದ್ರೆ ಐ ಥಿಂಕ್ ಮುಂಬೈ ಇಂಡಿಯನ್ಸ್ ಮುಂಬೈ ಅಂಡ್ ಮುಂಬೈ ಸೆವೆಂತ್ ಅನ್ಸುತ್ತೆ. ಎಸ್ ಮುಂಬೈ ಇಂಡಿಯನ್ಸ್ ಜೊತೆ ಇದೆ. ಇಟ್ ಇಸ್ ಇನ್ ಮುಂಬೈ 7th. ಮುಂಬೈ ಇಂಡಿಯನ್ಸ್ ಅಂಡ್ ಸೆವೆಂತ್. ಸೊ ಅಲ್ಲಿ ಸ್ವಲ್ಪ ಸೀಮ್ ಫ್ರೆಂಡ್ಲಿ ಪಿಚ್ ಅದು. ಮುಂಬೈ ಪಿಚ್ ಇಸ್ ವೆರಿ ಹ್ಮ್ ಫಾಸ್ಟ್ ಬೌಲರ್ ಫ್ರೆಂಡ್ಲಿ. ಹ್ಮ್ ಸೊ ಹ್ಮ್ ಅಲ್ಲಿ ಅವರು ಅದಕ್ಕೆ ಜಾಸ್ತಿ ಸ್ಪಿನ್ನರ್ಸ್ ನ ಆಡ್ಸಲ್ಲ. ಅವರು ಹ್ಮ್ ಸ್ಪಿನ್ನರ್ ಒಬ್ಬನ ಇಟ್ಕೊಂಡು ಆಡಿಸ್ತಾರೆ ಸ್ಪಿನ್ನರ್ ನ. ಹ್ಮ್ ಸೊ ಹ್ಮ್ ಅದೇ ಅಲ್ಲಿ ಹೋದಾಗ ಅಗೇನ್ ಆ ಪೇಸ್ ಅಂಡ್ ಬೌನ್ಸ್ ಹೆಂಗ್ ಅಡ್ಜಸ್ಟ್ ಆಗ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇವತ್ತು ಹ್ಮ್ ಸಿರಾಜ್ ಬೌಲಿಂಗ್ ಮಾಡ್ದಂಗೆ ಅಲ್ಲಿ ಟ್ರೆಂಟ್ ಬೋಲ್ಟ್ ಮತ್ತೆ ಹ್ಮ್ ಹ್ಮ್ ದೀಪಕ್ ಚಹರ್ ಬೌಲ್ ಮಾಡ್ತಾರೆ. ಹೂ ಇಸ್ ಸ್ವಿಂಗಿಂಗ್ ದ ಬಾಲ್ ಎಟ್ ದ ವೆರಿ ಫಸ್ಟ್ ಬಾಲ್ ಇಂದ ಸ್ವಿಂಗ್ ಮಾಡ್ತಾರೆ ಇಬ್ರುನುವೆ. ಹ್ಮ್ ಹ್ಮ್ ಸೊ ಅವರಿಬ್ರು ಸ್ವಿಂಗ್ ಬೌಲಿಂಗ್ ನ ಹೆಂಗೆ ಇವರು ಹ್ಯಾಂಡಲ್ ಮಾಡ್ತಾರೆ ಅನ್ನೋದ್ರ ಮೇಲೆ ಮ್ಯಾನೇಜ್ ಹೋಗುತ್ತೆ. ಮಾಡ್ತಾರೆ, ಹ್ಯಾಂಡಲ್ ಮಾಡ್ತಾರೆ ಅನ್ನೋದ್ರ ಮೇಲೆ ಆಕ್ಚುಲಿ ಅವತ್ತಿನ ಮ್ಯಾಚ್ ರಿಸಲ್ಟ್ ಡಿಪೆಂಡೆಂಟ್ ಆಗಿದೆ ನಮ್ಗೆ. ಹ್ಮ್ ಓಕೆ. ಸೊ ಇದು ಇವತ್ತಿನ ಮ್ಯಾಚ್ ನಮ್ದು. ಸೊ ನೆಕ್ಸ್ಟ್ ಮ್ಯಾಚ್ ಮುಂಬೈ ಜೊತೆ ನೋಡೋಣ ಹೆಂಗ್ ನಡೆಯುತ್ತೆ ಅಂತ. ಏಪ್ರಿಲ್ 7th ಏಪ್ರಿಲ್ 7th ಅಂತ. ಮತ್ತೆ ಅವತ್ತು ಸಿಗೋಣ. ಅವತ್ತು ಮ್ಯಾಚ್ ಆದ್ಮೇಲೆ ನೋಡೋಣ. ಯಾಕಂದ್ರೆ ಐ ಥಿಂಕ್ ಸ್ಪಿನ್ ಇಸ್ ಒನ್ ಬಿಗ್ ಪ್ರಾಬ್ಲಮ್. ಐ ಥಿಂಕ್ ಅದೊಂದು ಸ್ವಲ್ಪ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ. ಅದೊಂದು ನನಗೆ ಕನ್ಸರ್ನ್ ಆಗಿ ಕಾಣಿಸ್ತಾ ಇದೆ. ಅದರ್ವೈಸ್ ಬ್ಯಾಟಿಂಗ್ ನಾನು ಅಷ್ಟೊಂದು ಅನಲೈಸ್ ಮಾಡಕ್ ಹೋಗಲ್ಲ, ಬಿಕಾಸ್ ಲಾಸ್ಟ್ 2 ಮ್ಯಾಚಸ್ ಚೆನ್ನಾಗಿ ಆಡಿದ್ದಾರೆ. ಇವತ್ತು ಏನೋ ಇದೊಂದು ಮ್ಯಾಚ್ ಒಂದು ಐ ಥಿಂಕ್ ಇಫ್ ದೇ ಹ್ಯಾಡ್ ವೇಟೆಡ್ ಫಾರ್ ದ 2-3 hours ವೇಟ್ ಮಾಡಿದಿದ್ರೆ ಪ್ರಾಬಬ್ಲಿ ಇಟ್ ವುಡ್ ಹ್ಯಾವ್ ಬೀನ್ ಅ ಗುಡ್ ಥಿಂಗ್. ಓಕೆ. ಸೊ ಅದರ್ವೈಸ್ ಇಟ್ ವಾಸ್ ಆಲ್ ಫೈನ್. ಐನೋ ಅದಕ್ಕೆ ನಾನು ಅಷ್ಟೊಂದು ಕ್ರಿಟಿಕಲ್ ಆಗಿ ಅನಲೈಸ್ ಮಾಡಲ್ಲ ಬ್ಯಾಟಿಂಗ್ ನ. ಬ್ಯಾಟಿಂಗ್ ಇಸ್ ಸ್ಟಿಲ್ ಓಕೆ. ವಿ ವಿಲ್ ಸಿ ಇನ್ ದ ಕಮಿಂಗ್ ಮ್ಯಾಚಸ್ ಯಾವ ತರ ಆಡ್ತಾರೆ ಅಂದ್ರೆ. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಗುಡ್ ಥಿಂಗ್ ನಾನು ಮರ್ತೋಯ್ತು ಬ್ಯಾಟಿಂಗ್ ಅಲ್ಲಿ ಹೇಳುವಾಗ. ಎವ್ರಿ ಟೈಮ್ ಟಾಪ್ ಆರ್ಡರ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು RCB ಗೆ. ಮಿಡಲ್ ಆರ್ಡರ್ ಕೊಲಾಪ್ಸ್ ಆಗೋದು ಎವ್ರಿ ಟೈಮ್. ಯಾಕಂದ್ರೆ 3 ಜನ ಗೈಲು, ವಿರಾಟ್ ಕೊಹ್ಲಿ ಮತ್ತೆ ABD ವಿಲಿಯರ್ಸ್ ಇವ್ರು 3 ಜನ ಔಟ್ ಆದ್ರೆ ಮ್ಯಾಚ್ ಮುಗ್ದೋಯ್ತು ಅನ್ಕೋತಾ ಇದ್ರು. ಬಟ್ ಬಟ್ ದಿಸ್ ಈ ಟೈಮ್ ಸತಿ ವಿ ಹ್ಯಾವ್ ಅ ಗುಡ್ ಆರ್ಡರ್. ಒಳ್ಳೆ ಟೀಮ್ ಪಿಕ್ ಮಾಡಿದ್ದಾರೆ. ವೆರಿ ಮಿಡಲ್ ಆರ್ಡರ್ ಇಸ್ ಕಾಂಟ್ರಿಬ್ಯೂಟಿಂಗ್. ಸೊ ಅದು ಒಂದು ಗುಡ್ ಪ್ಲಸ್ ಪಾಯಿಂಟ್ ಇದೆ. ವಿ ಹ್ಯಾವ್ ಟು ಟಾಕ್ ಅಬೌಟ್ ದಟ್ ಪ್ಲಸ್ ಪಾಯಿಂಟ್ ಆಸ್ ವೆಲ್. ಬಟ್ ಅಗೇನ್ ಅದು ಕನ್ಸಿಸ್ಟೆಂಟ್ ಆಗಿ ಆಗ್ಬಾರ್ದು. ಫುಲ್ ಟೀಮ್ ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ಗೆಲ್ಲಕ್ಕಾಗೋದು. ಹಾಗೆ ನಮ್ ಬೌಲಿಂಗ್ ಆಡೋರು ಅಷ್ಟು ಸ್ಟ್ರಾಂಗ್ ಇಲ್ದೇ ಇರೋದ್ರಿಂದ ನ್ಯೂ ಡಿಫರೆಂಟ್ ಪ್ರಾಬ್ಲಮ್ ವೇರ್ ಇನ್ ಟಾಪ್ ಆರ್ಡರ್ ಇಸ್ ನಾಟ್ ಅಗೇನ್ ವಿ ವಿಲ್ ಕಮ್ ಬ್ಯಾಕ್ ಟು ದ ಸೇಮ್ ಪ್ರಾಬ್ಲಮ್. ಇಲ್ಲಿ ಟಾಪ್ ಆರ್ಡರ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ, ಮಿಡ್ಲ್ ಆರ್ಡರ್ ಮಾಡ್ತಿದೆ ಅನ್ನೋ ಪರಿಸ್ಥಿತಿಗೆ ಆಗುತ್ತೆ. ಅದು ಆಗ್ಬಾರ್ದು. ಸೊ ಅಲ್ಲೊಂದು ಬ್ಯಾಲೆನ್ಸ್ ಬಂದ್ರೆ ದೆನ್ ಐ ಥಿಂಕ್ ವಿ ಕ್ಯಾನ್ ರೀಚ್ ಟು ದ ಸ್ಕೋರ್ಸ್ ದಟ್ ವಿ ನೀಡ್. ಆಮೇಲೆ ಬೌಲಿಂಗ್ ಅಲ್ಲಿ ಸ್ವಲ್ಪ ಫೈನ್ ಟ್ಯೂನಿಂಗ್ ಆನ್ ದ ಸ್ಪಿನ್ ಸೈಡ್. ಸೊ ಐ ಥಿಂಕ್ ದೀಸ್ ಆರ್ ದ 2 ಟೇಕ್ ಅವೇಸ್ ಈ ಗೇಮ್ ಇಂದ. Major takeaways, yeah. So this was all about our Royal Challengers and Gujarat Titans ಇವತ್ತಿನ ಕಮೆಂಟ್ಸ್. ಮತ್ತೆ ನೆಕ್ಸ್ಟ್ 7th ಗೆ ರಾಯಲ್ ಚಾಲೆಂಜರ್ಸ್ ಅಂಡ್ ಮುಂಬೈ ಇದು ಮ್ಯಾಚ್ ನೋಡಿ ವಿಲ್ ಕಮ್ ಬ್ಯಾಕ್. ಅಲ್ಲಿವರೆಗೂ ಮ್ಯಾಚ್ ಎಂಜಾಯ್ ಮಾಡ್ತಾರಣ. ವಿಲ್ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ ಇನ್ನ ಏನೇನ್ ಪಾಸಿಬಿಲಿಟೀಸ್ ಇದೆ, ಯಾರ್ಯಾರು ಹೆಂಗೆ ಆಡ್ತಾರೆ ಅನ್ನೋದೊಂದೆಲ್ಲ ನೋಟ್ ಮಾಡ್ಕೊಂಡು ಮತ್ತಷ್ಟು ಕಂಟೆಂಟ್ ಅನ್ನು ತಗೊಂಡು ವಿಲ್ ಕಮ್ ಬ್ಯಾಕ್. ಅಲ್ಲಿವರೆಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನ ಆದಷ್ಟು ವಿಡಿಯೋಸ್ ತಗೊಂಡ್ಬರ್ತೀವಿ, ಖಂಡಿತವಾಗ್ಲಿ ನೋಡಿ. ಸೊ ಥ್ಯಾಂಕ್ ಯು ವಿಜಿ. ವಿಲ್ Thank you. ಕ್ಯಾಚ್ ಅಪ್ ಆನ್ ದ ನೆಕ್ಸ್ಟ್ ಮ್ಯಾಚ್. See you. Yeah, see you.